ಹಲೋ ಫ್ರೆಂಡ್ಸ್, ಒಂದು ವಿಷಯ ಯೋಚನೆ ಮಾಡಿ. ಭೂಮಿನ ಕಾಪಾಡೋಕ್ಕೋಸ್ಕರ ಸೃಷ್ಟಿ ಮಾಡಲ್ಪಟ್ಟ ಮನುಷ್ಯರಿಗಿಂತ ಪವರ್ಫುಲ್ ಆಗಿ ಥಿಂಕ್ ಮಾಡೋ ಒಂದು AI ರೋಬೋಟ್ ಅನ್ನೋದು ಭೂಮಿನ ಕಾಪಾಡೋಕ್ಕೋಸ್ಕರ ಭೂಮಿನ ನಾಶ ಮಾಡ್ತಾ ಇರೋ ಮನುಷ್ಯರನ್ನೆಲ್ಲ ಕೊಂದು ಮುಗಿಸಿದ್ರೆ ಹೇಗಿರ್ಬೋದು ಅಂತ. ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ ನಲ್ಲಿ ಬೇರೆ ಒಂದು ಯೂನಿವರ್ಸ್ ನಲ್ಲಿ ಒಂದು ಸೂಟಿನ ಜೊತೆ ಸಿಗಾಕೊಳ್ಳೋ ನಮ್ ಹೀರೋಯಿನ್ ಆ ಪವರ್ಫುಲ್ ಆದ AI ವಿರುದ್ಧ ಹೇಗೆ ಹೋರಾಡ್ತಾಳೆ, ಮತ್ತೆ ಇವಳು ಭೂಮಿಗೆ ಬಂದ್ಲಾ ಇಲ್ವಾ ಅನ್ನೋ ಕತೆನ ಭಯಂಕರವಾದ ವಿಶುವಲ್ ಎಫೆಕ್ಟ್ಸ್ ನಿಂದ ಹೇಳಿರೋ ಮೂವಿನೇ 2024ರಲ್ಲಿ ತೆರೆಗೆ ಬಂದ ಅಟ್ಲಾಸ್. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಇಂಡಸ್ಟ್ರಿಯಲ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಮನೆ ಕೆಲ್ಸಕ್ಕಂತ ಈ ಎಲ್ಲಾ ಡಿವೈಸ್ಗಳಲ್ಲಿ AI ಇಂಟಗ್ರೇಟ್ ಮಾಡಿ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಈ AI ಮೊದಲನೇದಾಗಿ ಟೆರರಿಸ್ಟ್ ಆಗಿ ಬದಲಾಗಿರೋ ಹ್ಯಾರ್ಲನ್ ಅನ್ನೋ ಒಂದು AI ರೋಬೋಟ್ ಈ ಡಿವೈಸ್ಗಳ ಆಲ್ಗೋರಿದಮ್ನೆಲ್ಲ ಬದಲಾಯಿಸಿ ಮನುಷ್ಯರ ಮೇಲೆ ದಾಳಿ ಮಾಡೋಕ್ ಶುರು ಮಾಡಿ ಈ ಪ್ರಪಂಚ ಪೂರ್ತಿ 1 ಕೋಟಿಗೂ ಹೆಚ್ಚಿನ ಜನರನ್ನ ಮತ್ತೆ ಬ್ಯಾಂಗ್ಳೂರ್ನಲ್ಲೂ ಕೂಡ 5 ಲಕ್ಷ ಜನರನ್ನ ಕೊಲ್ಲೋಕ್ ಇವನು ಕಾರಣವಾಗಿದ್ದ. ಆದ್ರೆ ಇವನ್ನ ಈ ಭೂಮಿನ ಕಾಪಾಡಿ ಮನುಷ್ಯರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಶೆಪರ್ಡ್ ರೋಬೋಟಿಕ್ಸ್ ಅನ್ನೋ ಒಂದು ಕಂಪನಿಯ AI ಎಕ್ಸ್ಪರ್ಟ್ ಆದ ವಾಲ್ ಶೆಪರ್ಡ್ ಅನ್ನೋ ಒಬ್ರು ಮಹಿಳೆ ಸೃಷ್ಟಿ ಮಾಡಿದ್ರು. ಆ ಸಮಯದಲ್ಲಿ ಇವನ್ ಜೊತೆ ಅವ್ರ ಮಗಳಾದ ಅಟ್ಲಾಸ್ ಕೂಡ ಇದ್ಲು. ಅವ್ನು ಈ ರೀತಿ ದಾಳಿ ನಡೆಸ್ತಾ ಇರೋ ಸಮಯದಲ್ಲಿ ಈ ಪ್ರಪಂಚದ ಎಲ್ಲಾ ದೇಶಗಳು ICN ಇಂಟರ್ನ್ಯಾಷನಲ್ ಕೊಲ್ಯೂಷನ್ ಆಫ್ ನೇಷನ್ ಅನ್ನೋ ಒಂದು ಆರ್ಗನೈಸೇಷನ್ ನ ಶುರು ಮಾಡಿ ಅದ್ರ ಮುಖಾಂತರ ಅವ್ನ ವಿರುದ್ಧ ಹೋರಾಡಕ್ ಶುರು ಮಾಡಿದಾಗ ಒಂದ್ ಕಟ್ಟದಲ್ಲಿ ಅವನು ಸೋಲನ್ ಕಂಡು ಈ ಭೂಮಿನ ಬಿಟ್ಟು ಬೇರೆ ಒಂದ್ ಗ್ರಹಕ್ಕೆ ಹೊರಟೋದ. ಹೋಗೋವಾಗ ನೀವು ನನ್ನ ಹುಡುಕ್ತಾ ಇದ್ದೀರಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಆದ್ರೆ ನಾನ್ ಶುರು ಮಾಡಿರೋದನ್ನ ಮುಗಿಸೋಕೋಸ್ಕರ ಮತ್ತೆ ನಾನು ಈ ಭೂಮಿಗೆ ಬಂದೇ ಬರ್ತೀನಿ ಅಂತ ಹೇಳಿ ಒಂದ್ ಮೆಸೇಜ್ ನು ಬಿಟ್ಟೋಗಿದ್ದ ಅಂತ ಈ ಎಲ್ಲಾ ವಿಷಯಗಳು ಟಿವಿನಲ್ಲಿ ನ್ಯೂಸ್ ಆಗೋಗ್ತಾ ಇದೆ. ಇದೆಲ್ಲ ನಡೆದು 28 ವರ್ಷಗಳು ಕಳೆದ್ಮೇಲೆ ಹ್ಯಾರ್ಲೋನ್ ನ ರೈಟ್ ಹ್ಯಾಂಡ್ ಆಗಿರೋ ಕಾಸ್ಕಾ ಅನ್ನೋ ಒಂದು AI ರೋಬೋಟ್ ಇವಾಗ ಭೂಮಿಗೆ ಬಂದಿರೋ ವಿಷಯ ICN ಗೊತ್ತಾಗಿ ಸೋಲ್ಜರ್ಗಳು ಅವನ್ನ ಹುಡುಕೊಂಡೋಗಿ ದಾಳಿ ಮಾಡಿದಾಗ ಅವ್ನು ತುಂಬಾನೇ ಪವರ್ಫುಲ್ ಆಗಿದ್ದಾನೆ. ಇದ್ರು ಇವರು ಎಲೆಕ್ಟ್ರಿಕ್ ಆರ್ಕ್ ನಿಂದ ಅವನಿಗೆ ಶಾಕ್ ಕೊಟ್ಟು ಅವ್ನ CPU ನ ಡ್ಯಾಮೇಜ್ ಮಾಡಿ ಕೊನೆಗೆ ಅವನ್ನ ಹಿಡ್ಕೊಬಿಡ್ತಾರೆ. ಇವಾಗ ತಾನೇ ನಮ್ ಹೀರೋಯಿನ್ ತೋರಿಸ್ತಾರೆ. ಇವಳ ಹೆಸರು ಅಟ್ಲಾಸ್ ಶೆಪರ್ಡ್ ಅಂತ. ಚಿಕ್ಕ ವಯಸ್ಸಿನಲ್ಲಿ ಹ್ಯಾರ್ಲೋನ್ ಜೊತೆ ಇದ್ಲಲ್ಲ ಅವಳೇ ಇವಳು ICN ನಲ್ಲಿ ಟೆರರಿಸಂ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತೆ ಚೆಸ್ ಆಡೋದ್ರಲ್ಲಿ ಭಯಂಕರವಾದ ಎಕ್ಸ್ಪರ್ಟು ಕೂಡ. ತನ್ನ ಜೀವನ ಪೂರ್ತಿ ಹ್ಯಾರ್ಲೋನ್ ನೇ ಹುಡುಕ್ತಾರೋ ಇವಳು ಅವ್ನ್ ರೈಟ್ ಹ್ಯಾಂಡ್ ಸಿಗಾಕೊಂಡಿರೋ ವಿಷಯನ ಟಿವಿನಲ್ಲಿ ನೋಡಿ ತಕ್ಷಣನೇ ಆಫೀಸ್ ಹೊರಟಾಗ ಅಲ್ಲೊಬ್ರು ICN ಆಫೀಸರ್ ಅವಳ ರಿಸೀವ್ ಮಾಡ್ಕೊಂಡು ಭಯಂಕರವಾದ ಒಂದು ಡ್ರೋನ್ ನಲ್ಲಿ ಅವಳಲ್ಲಿ ಕರ್ಕೊಂಡು ಹೋಗ್ತಾರೆ. ಇವಾಗ ಅಲ್ಲಿರೋ ಜನರಲ್ ಬೂತ್ ಜೊತೆ ಕರ್ನಲ್ ಆಗಿರೋ ಎಲಿಯಸ್ ಬ್ಯಾಂಕ್ಸ್ ಅನ್ನೋರು ಹ್ಯಾರ್ಲನ್ ನಡೆಯೋ ಒಂದು ಪ್ರಾಜೆಕ್ಟ್ ನಲ್ಲಿ ನಮ್ ಹೀರೋಯಿನ್ ನ ಕರ್ಕೊಂಡು ಹೋಗೋದ್ ಬೇಡ, ಯಾಕಂದ್ರೆ ಅವನು ಮೆಂಟಲಿ ಸರಿ ಇಲ್ಲ, ಯಾರನ್ನೋ ನಂಬಲ್ಲ, ಸೋಷಿಯಲಿ ಯಾರ ಜೊತೆನೋ ಮಿಂಗಲ್ ಆಗಲ್ಲ, ಅವನಿಂದ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಮಾತಾಡುವಾಗ ಚಿಕ್ಕ ವಯಸ್ಸಿನಲ್ಲೇ ತನ್ನ ಪ್ಯಾರೆಂಟ್ಸ್ ಕಳ್ಕೊಂಡು ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಮತ್ತೆ ನಮ್ ಟೀಮ್ ನಲ್ಲೇ ಶಾರ್ಪ್ ಆಗಿ ಯೋಚನೆ ಮಾಡೋದು ಕೂಡ ಅವಳೆ. ಇಂತ ಒಂದ್ ರೀಸನ್ ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ಅವಳಿಗಿರೋ ಟ್ಯಾಲೆಂಟ್ ನ ನಾನು ಬಿಟ್ಕೊಡಲ್ಲ. ಸೊ ನಂಗೆ ಅವಳ ಮೇಲೆ ನಂಬಿಕೆ ಇದೆ, ನೀವು ಅವಳನ್ನ ನಂಬಿ ಅಂತ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ನಮ್ ಹೀರೋಯಿನ್ ಕೂಡ ಅಲ್ಲಿಗೆ ಬಂದ್ ಸೇರ್ತಾಳೆ. ಆವಾಗ ಇವರು 28 ವರ್ಷಗಳ ನಂತರ ಹ್ಯಾರ್ಲೋನ್ ನ ಒಬ್ಬ ಕೈಯಾಲು ಇವಾಗ ಏನಕ್ಕೆ ಈ ಭೂಮಿಗೆ ಬಂದ, ಇದ್ರ ಹಿಂದೆ ಏನೋ ಒಂದು ಪ್ಲಾನ್ ಇದೆ, ಅದನ್ನ ವಿಚಾರಿಸು ಅಂತ ಹೇಳಿ ನಮ್ ಹೀರೋಯಿನ್ ನ ಅವ್ನಿಟ್ಟಿರೋ ಜಾಗ ಕಳಿಸ್ತಾರೆ. ಅಲ್ಲಿ ಅವ್ನ ತಲೆನ್ ಮಾತ್ರ ಸಪರೇಟ್ ಮಾಡಿ ಅದನ್ನ ಒಂದು PC ಜೊತೆ ಇಂಟರ್ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ಪವರ್ ಸಪ್ಲೈ ಕೂಲೆಂಟ್ ನೆಲ್ಲ ಕೊಟ್ಟು ಒಂದ್ ಬಾಕ್ಸ್ ನಲ್ಲಿ ಹಾಕಿ ಕ್ಲೋಸ್ ಮಾಡಿ ಇನ್ನೂ ಅವನ್ನ ಆಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ. ಸರಿ ಅಂತ ಇವಳು ಅದನ್ನ ತೆರೆದಾಗ ಇವಳು ಅವನಿಗೆ ಆಲ್ರೆಡಿ ಗೊತ್ತಿದೆ. ಹೇಗಂದ್ರೆ ಇವಳು ಕೂಡ ತಯಾರಿಸಿರೋದು ಇವಳ ತಾಯಿ ವಾಲ್ ಶೆಪರ್ಡ್. ಇವಳೀಗ ಹ್ಯಾರ್ಲೋನ್ ಎಲ್ಲಿ ಅಂತ ಕೇಳಿದಾಗ ಅದಕ್ಕೆ ಅವನು ನಂಗೆ ನನ್ ಲಾಯರ್ ಬೇಕು ಅಂತ ಕೇಳ್ತಾನೆ. ಆಗ ಇವಳು ತನ್ನ ಜೊತೆ ಯಾವಾಗ್ಲೂ ಇಟ್ಕೊಂಡಿರೋ ಒಂದು ಮ್ಯಾಗ್ನೆಟಿಕ್ ಚೆಸ್ ಬಾಂಡ್ ನ ಅವ್ನ ತಲೆನಲ್ಲಿರೋ CPU ಮೇಲೆ ಇಟ್ಟು ಹೈ ಮ್ಯಾಗ್ನೆಟಿಕ್ ಪಲ್ಸ್ ನಿಂದ ಅವನ್ನ ರೀಸೆಟ್ ಮಾಡಿ ಅವ್ನ ಕೋಡ್ ಎಲ್ಲ ಟ್ರೇಸ್ ಮಾಡೋಕೋಸ್ಕರ ಕೆಲವು ಪ್ರಶ್ನೆಗಳನ್ನ ಕೇಳೋಕ್ ಶುರು ಮಾಡಿದಾಗ ಅವನು ಅದಕ್ಕೆಲ್ಲ ಒಂದೊಂದಾಗ ಉತ್ತರ ಹೇಳ್ತಾ ನಂಗೆ ಸಾವು ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಅದೇ ಸಮಯ ಅವ್ನ ಆಲ್ಗೋರಿದಮ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ, ಅದನ್ನ ಆಕ್ಟ್ ಮಾಡೋದು ತುಂಬಾನೇ ಕಷ್ಟ. ಸೊ ಇವಳು ಅವನಿರೋ ಜಾಗ ನಂಗೆ ಗೊತ್ತಾಯ್ತು ಅಂತ ಹೇಳಿ ಅವ್ನ ಅದ್ರ ಬಗ್ಗೆ ಯೋಚನೆ ಮಾಡೋಗ್ ಮಾಡಿ ಕೊನೆಗೆ ಹ್ಯಾರ್ಲೋನ್ ಇರೋ ಜಾಗನ ಕಂಡಿಡಿದ್ ಬಿಡ್ತಾನೆ. ಅವನಿರೋದು ಆಂಡ್ರೋಮೆಡಾ ಅನ್ನೋ ಒಂದು ಗ್ಯಾಲಕ್ಸಿಯ GR39 ಅನ್ನೋ ಒಂದು ಗ್ರಹದಲ್ಲಿ ಅಂತ. ಇದರಿಂದ ಅವನು ನಮ್ ಹೀರೋಯಿನ್ ನ ಟೆನ್ಷನ್ ಮಾಡೋಕೋಸ್ಕರ ನಿನ್ನಿಂದ ನಿನ್ ತಾಯಿ ಅನ್ಕೊಂಡಾಗ ನಡ್ಕೊಳಕಾಗ್ಲಿಲ್ಲ, ಆದ್ರೆ ನಾವು ಮಾಡಿದ್ವಿ, ಅವ್ರ ಆಸೆನ ನೆರವೇರಿಸ್ವಿ ಅಂತ ಮಾತಾಡಿ ಕೊನೆಗೆ ಒಂದ್ ಶಾರ್ಪ್ ಬ್ಲೇಡ್ ನಿಂದ ಇವಳು ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ಇವಳು ಮುಂದೆ ಇರೋ ಒಂದ್ ಶೀಲ್ಡ್ ಅದನ್ನ ತಡೆದು ಬಿಡುತ್ತೆ. ಹಾಗೆ ಇವಳು ನಿಂಗ್ ಸಾವೇ ಇಲ್ಲ ಅಂತ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಆ ಚೆಸ್ ಬಾಂಡ್ ನ ಒಂದ್ CPU ಗಿಟ್ಟು ಅದನ್ನ ಡಿಸ್ಟ್ರಾಯ್ ಮಾಡಿ ಅವ್ನ ಕತೆನ ಮುಗಿಸ್ಬಿಡ್ತಾಳೆ. ಯಾರಿಂದಲೂ ಮಾಡಕ್ಕಾಗದೇ ಇರೋ ಒಂದ್ ಕೆಲ್ಸನ ನಮ್ ಹೀರೋಯಿನ್ ಮಾಡಿದಾಳೆ, ಹ್ಯಾರ್ಲೋನ್ ಇರೋ ಜಾಗನ ಕಂಡಿಡಿದಾಳೆ. ಸೊ ಜನರಲ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇವಾಗ ಮಿಷನ್ ಟೋಟಲ್ ಆಗಿ ಬದಲಾಗಿದೆ. ಅವನ ಜೀವಂತವಾಗಿ ಹಿಡಿದು ಅವ್ನ CPU ನ ಬ್ಯಾಕ್ ಟ್ರೇಸ್ ಮಾಡಿ ಅವನು ಪ್ರೋಗ್ರಾಮ್ ನ ಹೇಗ್ ಬ್ರೇಕ್ ಮಾಡ್ದ ಅನ್ನೋದನ್ನ ಕಂಡಿಡಿಬೇಕು ಅನ್ನೋದೇ ಇವಾಗಿರೋ ಮಿಷನ್. ಆದ್ರೆ ಇದು ನಮ್ ಹೀರೋಯಿನ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ಯಾಕಂದ್ರೆ ಅವನು ತುಂಬಾನೇ ಡೇಂಜರಸ್. ಅವನ್ನ ನೋಡಿದ ತಕ್ಷಣನೇ ಅವ್ನ ಕತೆ ಮುಗಿಸ್ಬೇಕು ಅನ್ಕೊಂಡಿರ್ತಾಳೆ. ಸೊ ಇವಾಗ ಮಿಷನ್ ಬದಲಾಗಿರೋದ್ರಿಂದ ಅವನ ಬಗ್ಗೆ ಫುಲ್ ಆಗಿ ಗೊತ್ತಿರೋ ನಂಗ್ ಮಾತ್ರ ನೀವು ಅವನ್ನ ಹುಡ್ಕೊಂಡು ಹೋಗ್ತಾ ಇದೀರ ಅಂದ್ರೆ ಈ ಮಿಷನ್ ಅಲ್ಲಿ ನಾನು ಕೂಡ ಇರ್ಬೇಕು ಅಂತ ಮಾತಾಡುವಾಗ ಅದೇ ಸಮಯಕ್ಕೆ ಬ್ಯಾಂಕ್ಸ್ ಕೂಡ ಅಲ್ಲಿ ಬಂದ್ ಸೇರ್ತಾರೆ. ಅವರು ಕೂಡ ಇವಳನ್ನ ಈ ಮಿಷನ್ ಬೇಡ ಅಂತ ರಿಜೆಕ್ಟ್ ಮಾಡಿದಾಗ ನಿಮ್ಗೆ ಏನಂತಾನೆ ಗೊತ್ತಿಲ್ಲದೆ ಇರೋ ಒಂದ್ ಗ್ರಹದಲ್ಲಿ ಒಂದ್ ಪವರ್ಫುಲ್ ಆದ AI ವಿರುದ್ಧ ಹೋರಾಡಕ್ ಹೋಗ್ತಾ ಇದೀರ. ಸೊ ಈ ಮಿಷನ್ ಅಲ್ಲಿ ನಾನು ಕೂಡ ಇರ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮಿಂದ ಮತ್ತೆ ಬರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೊನೆಗೆ ನಂಗೊಂದು ಕಾಫಿ ಬೇಕು ಅಂತ ಕೇಳ್ತಾಳೆ.
ಆಗ ಅವರು ಸರಿ ನಿಮ್ಗೊಂದು ವಿಷಯ ತೋರಿಸ್ಬೇಕು ಅಂತ ಹೇಳಿ ಕೆಳಗಡೆ ಕರ್ಕೊ ಬಂದಾಗ ಅಲ್ಲೊಂದು ಸೂಟ್ ಇದೆ, ಆದ್ರೆ ಹೆಸರು ಝೋಯಿ. ಆ ಝೋಯಿ ತಾನಾಗೆ ನಮ್ ಹೀರೋಯಿನ್ ಕೇಳಿರೋ ಕಾಫಿ ತಂದು ಕೊಟ್ಟಾಗ ಇವಳು ತುಂಬಾನೇ ಕನ್ಫ್ಯೂಸ್ ಆಗಿ ಇದೇಗ್ ಸಾಧ್ಯ ಅಂತ ಕೇಳ್ತಾಳೆ. ಆಗ ಬ್ಯಾಂಕ್ ಸಿಂಪಲ್ ಆಗಿ ತನ್ನ ಕಿವಿನಲ್ಲಿರೋ ಒಂದು ಡಿವೈಸ್ ಅನ್ನು ತೋರಿಸಿ ಇದರಿಂದ ಅದು ಗೊತ್ತಾಯ್ತು ಅಂತ ಹೇಳ್ತಾರೆ. ಈ ಒಂದು ಡಿವೈಸ್ ಹೆಸರು ನ್ಯೂರಲ್ ಲಿಂಕ್ಸ್ ಅಂತ. ಈ ನ್ಯೂರಲ್ ಲಿಂಕ್ಸ್ ಗಳನ್ನ ಇಟ್ಕೊಂಡು ಎಐಗಳ ಜೊತೆ ಇಂಟರ್ ಕನೆಕ್ಟ್ ಆಗಿ ನಾವು ಮಾಡ್ಬೇಕು ಅನ್ನೋ ವಿಷಯಗಳನ್ನ ಥಾಟ್ಸ್ ಮುಖಾಂತರನೇ ಮಾಡಿಸಬಹುದು. ಆಕ್ಚುಲಿ ಈ ನ್ಯೂರಲ್ ಲಿಂಕ್ಸ್ ಗಳನ್ನ ಇನ್ವೆಂಟ್ ಮಾಡಿರೋದು ನಮ್ ಹೀರೋಯಿನ್ ನ ತಾಯಿನೇ. ಅವ್ರ ಇದನ್ನ ಇನ್ವೆಂಟ್ ಮಾಡೋವಾಗ ಅದ್ ಬರೀ ಒನ್ ವೇ ಟ್ರಾನ್ಸ್ಮಿಷನ್ ಆಗಿತ್ತು. ಹಾಗಂದ್ರೆ ನಮ್ಮಲ್ಲಿ ಉಂಟಾಗೋ ಥಾಟ್ಸ್ ಗಳ ಮುಖಾಂತರ ಎಐಗಳನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು, ಅವುಗಳು ಫೀಲ್ ಮಾಡೋ ವಿಷಯಗಳನ್ನ ತಿಳ್ಕೋಬಹುದಾಗಿತ್ತು. ಆದ್ರೆ ಇವಾಗ ಇದು ಟೂ ವೇ ಟ್ರಾನ್ಸ್ಮಿಷನ್ ಡೆವಲಪ್ ಆಗಿದೆ. ಇದರಿಂದ ನಾವು ಫೀಲ್ ಮಾಡೋ ವಿಷಯಗಳನ್ನು ಕೂಡ ಎಐಗಳಿಂದ ತಿಳ್ಕೊಳಕಾಗತ್ತೆ, ನಮ್ಮನ್ನು ಕೂಡ ಕಮೆಂಟ್ ಮಾಡಕ್ಕಾಗತ್ತೆ. ಸೊ ಈ ಒಂದು ಡಿವೈಸ್ ಯೂಸ್ ಮಾಡ್ತಾ ಇರೋದು ನಮ್ ಹೀರೋಯಿನ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಇದರಲ್ಲಿರೋ ಟೂ ವೇ ಟ್ರಾನ್ಸ್ಮಿಷನ್ ಅನ್ನೋ ಒಂದು ವಿಷಯದಿಂದಲೇ ನಮ್ ಹೀರೋಯಿನ್ ನ ತಾಯಿ ಕೂಡ ತೀರ್ಕೊಂಡಿರ್ತಾರೆ. ಸೊ ಇದನ್ನ ಯೂಸ್ ಮಾಡೋದು ಬೇಡ ಅಂತ ಹೇಳೋವಾಗ ನೀನ್ ತಿಳ್ಕೊಂಡಿರೋದು ತಪ್ಪು. ಬರೀ ಮನುಷ್ಯ ಅಲ್ದೆ, ಬರೀ ಎಐ ಅಲ್ದೆ, ಅದಕ್ಕಿಂತ ಒಂದು ಪವರ್ಫುಲ್ ಆದ ಟೆಕ್ನಾಲಜಿ ಸಿಂಕ್ ನಲ್ಲಿರುವ ಒಬ್ಬೊಬ್ರು ಹ್ಯಾರ್ಲೋನ್ಗಿಂತ ತುಂಬಾನೇ ಪವರ್ಫುಲ್ ಆಗಿರ್ತೀವಿ ಅಂತ ನಮ್ ಹೀರೋಯಿನ್ ನ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿದಾಗ ಇವಳು ನಿಜವಾಗ್ಲೂ ನೀವು ಹ್ಯಾರ್ಲೋನ್ ನ ಹಿಡಿಯೋಕ್ ಟ್ರೈ ಮಾಡಿದ್ರೆ ನಿಮ್ ಜೊತೆ ಈ ಮಿಷನ್ ಅಲ್ಲಿ ನನ್ ಖಂಡಿತ ಇರ್ಲೇಬೇಕು ಅಂತ ಆಟ ಮಾಡ್ತಾಳೆ. ಆದ್ರೆ ಜನರಲ್ ಇವಳನ್ನ ಕಲ್ಸೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಇದ್ರೂ ಕೊನೆಗೆ ಸರಿ ಅಂತ ಒಪ್ಕೋತಾರೆ. ಇವಾಗ ಈ ಮಿಷನ್ ಶುರುವಾಗಿ ಈ ಭೂಮಿನ ಬಿಟ್ಟು ಎಲ್ರು ಇವಾಗ ಒಂದ್ ಸ್ಪೇಸ್ ಶಿಪ್ ನಲ್ಲಿ ಹೊರಡ್ತಾರೆ. ಆಗ ಹೋಗೋವಾಗ ಈ ಭೂಮಿನ ಒಂದ್ ಶೀಲ್ಡ್ ನಿಂದ ಕವರ್ ಮಾಡಿದ್ದಾರೆ. ಹೊರಗಡೆ ಹೋಗೋದಿಕ್ಕೂ ಹೊರಗಡೆ ಬರೋದಿಕ್ಕೂ ಪರ್ಮಿಷನ್ ಬೇಕು. ಸೊ ಒಂದ್ ಗೇಟ್ ವೇ ನಲ್ಲಿ ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡ್ಕೊಂಡು ಲೈಟ್ ಇನ್ ಸ್ಪೀಡ್ ನಲ್ಲಿ ಆಂಡ್ರೋಮೆಡಾ ಅನ್ನೋ ಗ್ಯಾಲಕ್ಸಿ ಕಡೆ ಟ್ರಾವೆಲ್ ಮಾಡಕ್ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಮ್ ಹೀರೋಯಿನ್ ಹ್ಯಾಲೋನ್ ಜೊತೆ ತಗೊಂಡಿರೋ ಒಂದು ಫೋಟೋ ನೋಡಿ ತನ್ನ ತಾಯಿ ನೆನಪಾಗಿ ತಕ್ಷಣನೇ ಅವ್ರದೊಂದು ವಿಡಿಯೋ ಫೈಲ್ ನ ಪ್ಲೇ ಮಾಡ್ತಾಳೆ. ಅದ್ರಲ್ಲಿ ಅವರು ಎಐಗಳು ಎಷ್ಟು ಪವರ್ಫುಲ್, ಅವುಗಳ ಎಬಿಲಿಟೀಸ್ ಎಲ್ಲ ಏನು, ಮತ್ತೆ ತಾನು ಇನ್ವೆಂಟ್ ಮಾಡಿರೋ ನ್ಯೂರಲ್ ಲಿಂಕ್ ಅನ್ನೋ ಒಂದು ಡಿವೈಸ್ ನಿಂದ ಅವುಗಳ ಜೊತೆ ಸಿಂಕ್ರೊನೈಸ್ ಆಗಿ ಇಬ್ರಲ್ಲೂ ಇರೋ ಟ್ಯಾಲೆಂಟ್ ನಿಂದ ಒಂದು ಒಳ್ಳೆ ಪ್ರಪಂಚನ ಸೃಷ್ಟಿ ಮಾಡಬಹುದು ಅಂತ ಒಂದು ಪ್ರೆಸೆಂಟೇಶನ್ ಕೊಡ್ತಾ ಇದ್ದಾರೆ. ಅದೇ ಸಮಯ ಇವರಿರೋ ಸ್ಪೇಸ್ ಶಿಪ್ ಕೂಡ ಆಂಡ್ರೋಮೆಡಾ ಗ್ಯಾಲಕ್ಸಿ ರೀಚ್ ಆಗುತ್ತೆ. ಆಗ ಗ್ರಹದ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕೋಸ್ಕರ ನಮ್ ಹೀರೋಯಿನ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿ ತಗೊಬಂದಿರೋದನ್ನ ಅಲ್ಲಿರೋರೆಲ್ಲ ಡಿಫ್ರೆಂಟ್ ಆಗಿ ನೋಡಿ ನಗಾಡಕ್ ಶುರು ಮಾಡ್ತಾರೆ. ಆಗ ಇವಳು ಯಾವ್ದೇ ರೀತಿ ಟೆಕ್ನಾಲಜಿಗಳನ್ನ ಹ್ಯಾಕ್ ಮಾಡೋಕ್ ಚಾನ್ಸಸ್ ಇವೆ, ಆದ್ರಿಂದ ತನ್ನ ಹೇಳೋ ವಿಷಯನ ಯಾರು ಡೌನ್ಲೋಡ್ ಮಾಡಬಾರ್ದು ಅಂತ ಎಲ್ರೂ ನ್ಯೂರಲ್ ಲಿಂಕ್ಸ್ ಗಳನ್ನ ತೆಗಿಯೋಕ್ ಹೇಳಿ ನಾವೀಗ ಹೋಗ್ತಾ ಇರೋ GR39 ಗ್ರಹದ ಅಟ್ಮಾಸ್ಫಿಯರ್ ತುಂಬಾನೇ ಟಾಕ್ಸಿಕ್ ಆಗಿರುತ್ತೆ. ರೆಸ್ಪಿರೇಟರಿ ಡಿವೈಸ್ ಇಲ್ಲದೆ ಉಸಿರಾಡೋಕ್ ಖಂಡಿತ ಸಾಧ್ಯನೇ ಇಲ್ಲ. ಸೊ ಯಾವ್ದೇ ಕಾರಣಕ್ಕೂ ಸೂಟ್ ಬಿಟ್ಟು ಹೊರಗಡೆ ಬರಬಾರ್ದು. ಮತ್ತೆ ಆ ಗ್ರಹದ ಉಪಗ್ರಹಗಳು ತುಂಬಾನೇ ಹತ್ರ ಇರೋದ್ರಿಂದ ಅದ್ರ ಗ್ರಾವಿಟಿ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ, ಮತ್ತೆ ಬಿರುಗಾಳಿ ಭೂಕಂಪಗಳೆಲ್ಲ ಬರೋಕ್ ಚಾನ್ಸಸ್ ಇವೆ. ಇದನ್ನೆಲ್ಲ ದಾಟಿದ್ರು ನಾವೀಗ ಹುಡುಕೋ ಬಂದಿರೋ ಹಾರ್ಲನ್ ಅವನು ನೀವ್ ಯೂಸ್ ಮಾಡ್ತಾ ಇರೋ ನ್ಯೂರಲ್ ಲಿಂಕ್ಸ್ ನ ಬೇಸಿಕ್ ವರ್ಷನ್ ಇಟ್ಕೊಂಡೆ ತನ್ನ ಪ್ರೋಗ್ರಾಮ್ಸ್ ನೆಲ್ಲ ಬದಲಾಯಿಸ್ಕೊಂಡು ಮನುಷ್ಯರನ್ನೇ ಕೊಲ್ಲೋಕ್ ನಿಂತ. ಸೊ ಎಲ್ರೂ ಕೇರ್ಫುಲ್ ಆಗಿರಿ ಅಂತ ವಾರ್ನ್ ಮಾಡ್ತಾ ಇರೋವಾಗ ಕರ್ನಲ್ ಬ್ಯಾಂಕ್ಸ್ ಅವನ್ನ ತಡೆದು ನಾವ್ ಏನೇ ಬಂದ್ರು ಫೇಸ್ ಮಾಡ್ತೀವಿ ಅಂತ ಹೇಳಿ ಎಲ್ರು ಇವಾಗ ಸೂಟ್ ಗಳನ್ನ ಹಾಕೊಂಡು ಲ್ಯಾಂಡ್ ಆಗೋದಕ್ಕೆ ತಯಾರಾಗ್ತಾ ಇದಾರೆ. ಹ್ಯಾರ್ಲೋನ್ ನಾವ್ ಎಕ್ಸ್ಪೆಕ್ಟೇ ಮಾಡದೇ ಇರೋ ಒಂದು ವಿಷಯ ಮಾಡ್ತಾನೆ. ನಾವೆಲ್ಲ ಅವನ್ನ ಸಿಗಾಕೊಂಡು ಅನ್ಕೊಂಡಿರ್ತೀವಿ, ಆದ್ರ ಕೊನೆಗೆ ತಾನೇ ಗೊತ್ತಾಗುತ್ತೆ ಅದು ಅವ್ನು ನಮ್ಗೆ ಇಟ್ಟಿರೋ ಟ್ರಾಪ್ ಅಂತ. ಸೊ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಮತ್ತೆ ಅವ್ರನ್ನ ವಾರ್ನ್ ಮಾಡ್ತಾಳೆ. ಆದ್ರೆ ಅವರು ನಾವು ಅವನ್ಗಿಂತ ತುಂಬಾನೇ ಪವರ್ಫುಲ್, ನಮ್ಮ ಹತ್ರ ಒಂದು ದೊಡ್ಡ ವಾರೆಡ್ಡು ಇದೆ, ಸೊ ನೀನ್ ಟೆನ್ಷನ್ ತಗೋಬೇಡ ಅಂತ ಹೇಳಿ ಇನ್ನೇನು ಎಲ್ರೂ ಇಜೆಕ್ಟ್ ಆಗ್ಬೇಕು ಅನ್ನೋ ಸಮಯದಲ್ಲಿ ಆ ಶಿಪ್ಪೇ ಬ್ಲಾಸ್ಟ್ ಆಗೋಕ್ ಶುರುವಾಗುತ್ತೆ. ಏನಂತ ನೋಡಿದ್ರೆ ಹ್ಯಾರ್ಲೋನ್ ಕಡೆಯವರು ಆ ಗ್ರಹದಿಂದಲೇ ಈ ಶಿಪ್ ಮೇಲೆ ದಾಳಿ ನಡೆಸೋಕ್ ಶುರು ಮಾಡಿದ್ದಾರೆ. ಈ ಗಲಾಟೆನಲ್ಲಿ ಬ್ಯಾಂಕ್ಸ್ ನಮ್ ಹೀರೋಯಿನ್ ಒಂದ್ ಸೂಟ್ ನೊಳಗಡೆ ಹಾಕಿ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಇದನ್ನ ಹೇಗೆ ಆಪರೇಟ್ ಮಾಡ್ಬೇಕು ಅಂತ ಇವ್ನಿಗೆ ಸ್ವಲ್ಪನೂ ಗೊತ್ತಿಲ್ಲ. ಅದನ್ನ ಆದಷ್ಟು ಬೇಗ ಕಲ್ತ್ಕೊ. ರೆಸ್ಕ್ಯೂ ಪಾಡ್ ಆಲ್ರೆಡಿ ಕೆಳಗಡೆ ಹೋಗಿದೆ, ಸೂಟ್ ನಲ್ಲಿ ಅದಕ್ಕ GPS ಇದೆ, ಸೊ ಅಲ್ಲಿ ಬಂದ್ ಸೇರು ಅಂತ ಹೇಳಿ ಇವಳೀಗ ಕೆಳಗಡೆ ಕಳಿಸ್ತಾರೆ. ಇವಳು ಇವಾಗ ಮೋಡಗಳನ್ನ ದಾಟ್ಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಹ್ಯಾರ್ಲೋನ್ ನ ಡ್ರೋನ್ಸ್ಗಳು ಇವ್ರನ್ನೆಲ್ಲ ಶೂಟ್ ಮಾಡಕ್ ಶುರು ಮಾಡ್ತವೆ. ಇವರು ಅವುಗಳ ವಿರುದ್ಧ ಹೋರಾಡ್ತಾ ಇರ್ಬೇಕಾದ್ರೆ ಇವ್ರ ಶಿಪ್ಪು ಫುಲ್ ಆಗಿ ನಾಶ ಆಗಿ ನಮ್ ಹೀರೋಯಿನ್ ಮೇಲೆ ಬೀಳೋಕ್ ಬರ್ತಾ ಇದೆ. ಆಗ ಸರಿಯಾದ ಸಮಯಕ್ಕೆ ಒಬ್ಳು ರೇಂಜರ್ ನಮ್ ಹೀರೋಯಿನ್ ನ ಕಾಪಾಡಿ ತನ್ನ ಸೂಟಿನ ಜೊತೆ ಕನೆಕ್ಟ್ ಮಾಡ್ಕೊಂಡು ತಗೊಂಡೋಗ್ತಾ ಇರೋವಾಗ ಕರ್ನಲ್ ನೀನ್ ಆ ಸೂಟ್ ಯೂಸ್ ಮಾಡ್ಬೇಕಾದ್ರೆ ನ್ಯೂರಲ್ ಸಿಂಕ್ ಮಾಡ್ಬೇಕು, ಸೊ ಪಕ್ಕದಲ್ಲೇ ಡಿವೈಸ್ ಇದೆ ಅದನ್ನ ತಗೊಂಡು ಯೂಸ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಇವಳು ಇದಕ್ಕೆ ಒಪ್ಕೋತಾ ಇಲ್ಲ. ಅದೇ ಸಮಯ ಕರ್ನಲ್ ನ ಸಿಗ್ನಲ್ ಕಟ್ ಆಗಿ ತುಂಬಾ ಕೆಳಗಡೆ ಬಂದ್ಮೇಲೆ ಸೂಟ್ ಕೇಳುತ್ತೆ ನಾನು ಥ್ರಸ್ಟರ್ಸ್ ನ ಯೂಸ್ ಮಾಡ್ಲಾ ಅಂತ. ಇವಳು ಸರಿ ಯೂಸ್ ಮಾಡು ಅಂತ ಹೇಳ್ತಾಳೆ. ಅದ್ರ ತುಂಬಾ ಲೇಟ್, ತುಂಬಾ ಫೋರ್ಸ್ ಇಂದ ನೆಲಕ್ ಬಡ್ದು ನಮ್ ಹೀರೋಯಿನ್ ಅಲ್ಲೇ ಪ್ರಜ್ಞೆ ತಪ್ಪೋಗ್ತಾಳೆ. ಇವಾಗ ಒಂದ್ ಸ್ವಲ್ಪ ಹೊತ್ನಲ್ಲೇ ಮತ್ತೆ ಕಂಡ್ಬಿಟ್ಟು ತನ್ನ ಟೀಮ್ ನ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅವ್ರ ಕಡೆಯಿಂದ ಯಾವ್ದೇ ರೀತಿ ರೆಸ್ಪಾನ್ಸ್ ಇಲ್ಲ. ಇದರಿಂದ ಇವಳು ಬೇರೆ ಏನಾದ್ರು ಮಾಡೋಣ ಅಂತ ಆ ಸೂಟ್ ನ ಆಕ್ಟಿವೇಟ್ ಮಾಡಿ ಮೊದಲು ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿ ಎರಡನೇದಾಗ ವಾಯ್ಸ್ ಅನ್ನು ಸೆಲೆಕ್ಟ್ ಮಾಡೋವಾಗ ಯಾವ್ದೇ ಆಗಿದ್ರು ಪರವಾಗಿಲ್ಲ ಅಂತ ಸ್ಕಿಪ್ ಮಾಡ್ತಾಳೆ. ಇದರಿಂದ ಡಿಫಾಲ್ಟ್ ವಾಯ್ಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ರೆಸ್ಕ್ಯೂ ಪಾಡ್ ಇರೋದು 98 ಕಿಲೋಮೀಟರ್ ದೂರದಲ್ಲಿ ಏನೋ ವಿಷಯ ತಿಳ್ಕೊಂಡು ಆದಷ್ಟು ಬೇಗ ಅಲ್ಲಿ ಹೋಗೋಣ ಅಂತ ಹೇಳುವಾಗ ಅದು ತಕ್ಷಣನೇ ಹಾರೋಕ್ ಶುರು ಮಾಡುತ್ತೆ. ಈ ರೀತಿ ಹೋದ್ರೆ ಹ್ಯಾರ್ಲೋನ್ ನ ಡ್ರೋನ್
ಡ್ರೋನ್ಸ್ಗಳು ಈಸಿಯಾಗಿ ನಾವಿರೋ ಜಾಗನ ಕಂಡಿಡಿದು ನಮ್ಮನ್ನ ಶೂಟ್ ಮಾಡ್ಬಿಡ್ತವೆ. ಸೊ ಬೇಡ, ನಡ್ಕೊಂಡು ಹೋಗೋಣ ಅಂತ ಹೇಳುವಾಗ ನನ್ನ ಪ್ರೈಮರಿ ಪ್ರೋಟೋಕಾಲ್ ರೇಂಜರ್ನ ಕಾಪಾಡಬೇಕು ಅನ್ನೋದೆ. ನನ್ನ ಫ್ಯೂಷನ್ ಬ್ಯಾಟ್ರಿನೂ ಡ್ಯಾಮೇಜ್ ಆಗಿದೆ. ಅದರಿಂದ ಇವಾಗಿರೋ ಬ್ಯಾಟ್ರಿನ ಇಟ್ಕೊಂಡು ನಾನು 22 ಗಂಟೆಗಳು ಮಾತ್ರ ಆಕ್ಟಿವೇಟ್ ಆಗಿರ್ತೀನಿ. ಅದಾದ್ಮೇಲೆ ಆಕ್ಸಿಜನ್ ಇಲ್ಲದೆ ನೀವು ತೀರ್ಕೋತೀರಾ. ಸೊ ನಡ್ಕೊಂಡು ಹೋಗೋದು ಸರಿ ಬರಲ್ಲ, ಹಾರ್ಕೊಂಡು ಹೋಗೋಣ ಅಂತ ಅದೇ ಹೇಳುತ್ತೆ. ಇವಳು ಇದಕ್ಕೆ ಒಪ್ಕೊಳ್ದೆ ನಾವು ನಡ್ಕೊಂಡು ಹೋಗೋಣ ಅಂತ ಹೆಜ್ಜೆ ಇಡ್ತಾಳೆ. ಆದ್ರೆ ಒಂದ್ ಸ್ವಲ್ಪನೂ ಮೂವ್ ಆಗ್ತಾ ಇಲ್ಲ. ಏನಂತ ನೋಡಿದ್ರೆ ರೇಂಜರ್ನ ವೆರಿಫಿಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕೊನೆಗೆ ಅದನ್ನೂ ಕಂಪ್ಲೀಟ್ ಮಾಡ್ಕೊಂಡು ನಡೆಯೋಕ್ ಶುರು ಮಾಡ್ತಾಳೆ. ಹೀಗೆ ಒಂದ್ ಸ್ವಲ್ಪ ದೂರ ನಡೆದ್ಮೇಲೆ ನಮ್ ಹೀರೋಯಿನ್ ನಡ್ಕೊಂಡು ಹೋಗೋಣ ಅಂತ ಹೇಳಿರೋ ವಿಷಯನ ಆ ಸೂಟ್ ಸರಿ ಅಂತ ಒಪ್ಕೊಳ್ಳುತ್ತೆ. ಅದ್ರ ಹೆಸರು ಸ್ಮಿತ್ ಅಂತ. ಸರಿ, ವೆಪನ್ಸ್ ಗಳೆಲ್ಲ ಏನಿದೆ ಅಂತ ನೋಡಿದಾಗ ಅದ್ರಲ್ಲಿ ಕೆಲವು ಪವರ್ಫುಲ್ ಆದ ವೆಪನ್ ಗಳು ಮತ್ತೆ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಯೂಸ್ ಮಾಡೋಕೋಸ್ಕರ ಒಂದ್ ದೊಡ್ಡ ಅಯನ್ ಬಾಂಬ್ ಇದೆ. ಹಾಗೆ ಇಬ್ರು ಮಾತಾಡ್ತಾ ನಡೀತಾ ಇರಬೇಕಾದ್ರೆ ಸ್ಮಿತ್ ನಮ್ ಹೀರೋಯಿನ್ ನ ಅಟ್ಲಾಸ್ ಅಂತ ಕರೀತಾನೆ. ಆವಾಗ ಇವಳು ನಾನ್ ಮೊದ್ಲೇ ಹೇಳ್ದೆ ನನ್ ನೀನು ಸ್ಕ್ಯಾನ್ ಮಾಡ್ಬೇಡ ಅಂತ, ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕದು ನಾನೇನು ನಿಮ್ನ ಸ್ಕ್ಯಾನ್ ಮಾಡ್ಲಿಲ್ಲ, ನಿಮ್ ಬ್ಯಾಡ್ಜ್ ನೋಡ್ ನಿಮ್ ಹೆಸರನ್ನ ತಿಳ್ಕೊಂಡೆ ಅಂತ ಹೇಳಿದಾಗ ಇವಳು ಸರಿ ಅಂತ ಹೇಳ್ತಾಳೆ. ಹೀಗೆ ಇವಳು 1 ಕಿಲೋಮೀಟರ್ ಮಾತ್ರ ನಡೆದು ಆ ಸ್ನೋ ಏರಿಯಾ ಕ್ಲಿಯರ್ ಆದ್ಮೇಲೆ ಅಲ್ಲಿ ಇನ್ನೂ ಕೆಲವು ಸೂಟ್ ಗಳಿರೋದನ್ನ ಗಮನಿಸಿ ಅದ್ರ ಹತ್ರ ಹೋಗಿ ನೋಡ್ತಾಳೆ. ಆವಾಗ ತಾನೇ ಗೊತ್ತಾಗುತ್ತೆ ಇವಳು ಟೀಮ್ ನಲ್ಲಿ ಎಲ್ಲರೂ ತೀರ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಹ್ಯಾರ್ಲೋನ್ ಕಡೆಯವರು ಕೊಲೆ ಮಾಡಿದಾರೆ ಅಂತ. ಇವ್ರಿಗೆ ನಾನು ಮೊದ್ಲೇ ವಾರ್ನ್ ಮಾಡ್ದೆ, ಆದ್ರೆ ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಅಂತ ಟೆನ್ಷನ್ ಆದಾಗ ಇವಳು ಬ್ಲಡ್ ಪ್ರೆಷರು ಹಾರ್ಟ್ ಬೀಟ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ಇವಳು ಹಾಗೆ ಒಂದ್ ಸ್ವಲ್ಪ ಹೊತ್ತು ನಿಧಾನವಾಗಿ ಉಸಿರಾಡಿ ಸರಿ ಅವ್ರ ಟ್ಯಾಕ್ಸ್ ನಾದ್ರೂ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಕಲೆಕ್ಟ್ ಮಾಡೋಕ್ ಶುರು ಮಾಡ್ತಾಳೆ. ಆಗ ಕರ್ನಲ್ ಎಲಿಯಸ್ ಬ್ಯಾನ್ಸನ್ ಬಾಡಿ ಮಾತ್ರ ಮಿಸ್ ಆಗ್ತಾ ಇದೆ. ಸೊ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತ ತಿಳ್ಕೊತಾಳೆ. ಅದೇ ಸಮಯ ಇನ್ನೂ ಒಂದ್ ರೀತಿ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಅದ್ ಅವ್ರೇನೋ ಅಂತ ಹತ್ರ ಹೋಗಿ ನೋಡ್ತಾಳೆ. ಅವಾಗ ತಾನೇ ಗೊತ್ತಾಗುತ್ತೆ ಅವನು ಭೂಮಿನಲ್ಲೇ ತೀರ್ಕೊಂಡಿರೋ ಆ ಕಾಸ್ಕ ಅವ್ನು ಇನ್ನೂ ಒಂದು ಆಲ್ಟರ್ನೇಟ್ ಬಾಡಿ ಇದೆ, ಅವನಿನ್ನೂ ಸತ್ತಿಲ್ಲ ಅಂತ. ಅದೇ ಸಮಯ ಸ್ಮಿತ್ತು ಕೂಡ ಸುತ್ತಲೂ ಸ್ಕ್ಯಾನ್ ಮಾಡಿ ಇನ್ನೂ ಕೆಲವರು ಇರೋದನ್ನ ಕಂಡಿಡ್ದು ನಾವೀಗ ತಪ್ಸ್ಕೊಳಕ್ಕಾಗಲ್ಲ, ಅವ್ರ ವಿರುದ್ಧ ಹೋರಾಡ್ಬೇಕು ಅಂತ ಹೇಳಿದಾಗ ಇವಳು ತುಂಬಾನೇ ಹೆದರ್ಕೊಂಡು ಅದೆಲ್ಲ ಬೇಡ ಅಂತೇಳಿ ಓಡೋಕ್ ನೋಡ್ತಾಳೆ. ಆಗಿದ್ನ ಕಾಸ್ಕ ಮತ್ತೆ ಅವ್ನ ಜೊತೆ ಇದ್ದವರು ಕೂಡ ನೋಡ್ಕೊಂಡು ತಕ್ಷಣನೇ ಇವಳ ಮೇಲೆ ಶೂಟ್ ಮಾಡಕ್ ಶುರು ಮಾಡ್ತಾರೆ. ಇವಳು ಅವ್ರೇನ್ ತಪ್ಸ್ಕೊಳಕೋಸ್ಕರ ತುಂಬಾ ದೂರ ಓಡಿ ಕೊನೆಗೊಂದು ಬಿರುಗಾಲಿನಲ್ಲಿ ಸಿಗಾಕೊಂಡಾಗ ಅದು ಇವಳನ್ನ ತುಂಬಾ ದೂರಕ್ಕೆ ಎಸ್ಬಿಡುತ್ತೆ. ಇದರಿಂದ ಕೊನೆಗೆ ಅವರು ಕೂಡ ಇವಳನ್ನ ಸುತ್ತಾಕೊಂಡಾಗ ಇವಳಿಗೂ ಬೇರೆ ದಾರಿ ಇಲ್ಲದೆ ಸ್ಮಿತ್ ನ ಅಯನ್ ಬಾಂಬ್ ನ ಬ್ಲಾಸ್ಟ್ ಮಾಡೋಕ್ ಹೇಳ್ತಾಳೆ. ಆಗ ಈ ಸಿಚುವೇಶನ್ ನ ಈಸಿಯಾಗಿ ಫೇಸ್ ಮಾಡಬಹುದು, ಸೊ ಬೇಡ ಅಂತ ಸ್ಮಿತ್ ಅಡ್ವೈಸ್ ಮಾಡ್ತಾನೆ. ಆದ್ರೆ ಇವಳು ಅದನ್ನೆಲ್ಲ ಕೇಳ್ದೆ ನಾನು ಹೇಳದ್ ಮಾಡು ಅಂತ ಹೇಳೋವಾಗ ಅವನು ಸರಿ ಅಂತ ಒಪ್ಕೊಂಡು ಕೊನೆಗೆ ಅಯನ್ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾನೆ. ಇವಾಗ ತಾನೇ ಗೊತ್ತಾಗುತ್ತೆ ಅಯನ್ ಬಾಂಬ್ ಎಷ್ಟು ಪವರ್ಫುಲ್ ಅಂತ. ಸುತ್ತ ಇದ್ ಯಾವ ವಿಷಯನೂ ಇವಾಗಿಲ್ಲ. ಅದನ್ನೆಲ್ಲ ನಮ್ ಹೀರೋಯಿನ್ ಹಾಗೆ ನೋಡ್ತಾ ಇರೋವಾಗ ಆ ಕಾಸ್ಕನು ಇನ್ನೂ ಸಾಯ್ದೆ ಅಲ್ಲಿಗೆ ಬಂದು ನಮ್ ಹೀರೋಯಿನ್ ಮೇಲೆ ತಾಲಿ ಮಾಡೋಕ್ ನೋಡಿದಾಗ ಅದೇ ಸಮಯ ಜಾಗದಲ್ಲಿ ಒಂದು ದೊಡ್ಡ ಹಲ್ಲ ಕ್ರಿಯೇಟ್ ಆಗಿ ಇಬ್ರು ಒಂದೊಂದ್ ಕಡೆ ಅದ್ರಲ್ಲಿ ಬಿದ್ದೋಗ್ತಾರೆ. ಇದರಿಂದ ನಮ್ ಹೀರೋಯಿನ್ ಕಾಲಕ್ಕೆ ಬಲವಾಗಿ ಹೇಟ್ ಬಿದ್ದು ಮೂಲೆನೆ ಮುರಿದೋಗಿ ಅವ್ಳು ತುಂಬಾನೇ ಕಷ್ಟ ಪಡ್ತಾ ಇರೋವಾಗ ಸ್ಮಿತ್ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಾಲಿಗೊಂದ್ ಪ್ಲೇಟ್ ನ ಅಟ್ಯಾಚ್ ಮಾಡಿ ಇದ್ರಲ್ಲಿ ಪ್ರೋಟೀನ್ ಇದೆ, ನಿಮಗ್ ಬೇಕಾಗಿರೋ ಸ್ಟ್ರೆಂತ್ ಕೊಡುತ್ತೆ ಅಂತ ಒಂದು ಲಾಲಿಪಾಪ್ ಕೊಡ್ತಾನೆ. ಆದ್ರೆ ಉಳ್ಗದು ಸ್ವಲ್ಪನೂ ಇಷ್ಟ ಆಗದೆ ಬೇಡ ಅಂತೇಳಿ ಒಂದ್ ಕಡೆ ಇಟ್ಟು ತಪ್ಸ್ಕೊಳ್ಳೋಕೆ ಏನಾದ್ರು ದಾರಿ ಇದೆಯಾ ಅಂತ ಕೇಳೋವಾಗ ಹೌದು ನಮ್ಗಿರೋದು ಒಂದೇ ದಾರಿ, ನೀವು ನ್ಯೂರಲ್ ಲಿಂಕ್ ನ ಯೂಸ್ ಮಾಡಿ, ಇದರಿಂದ ನಾವು 100% ಸಿಂಕ್ ಆದ್ವಿ ಅಂದ್ರೆ ನಿಮ್ ಟ್ಯಾಲೆಂಟು ಮತ್ತೆ ನನ್ ಶಕ್ತಿ ಇವೆರಡನ್ನೂ ಬಳಸಿದಾಗ ಬದುಕುಳಿಯೋಕ್ ಚಾನ್ಸಸ್ ಇವೆ ಅಂತ ಸ್ಮಿತ್ ಹೇಳ್ತಾನೆ. ಅದಕ್ಕೆ ಇವಳು ಒಪ್ಕೊಂಡು ಅದ್ರ ಒಂದು ವಿಷಯ ನನ್ ಮೆಮೊರೀಸ್ ನ ಯಾವ್ದೇ ಕಾರಣಕ್ಕೂ ಆಕ್ಸೆಸ್ ಮಾಡಬಾರ್ದು ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳ್ತಾನೆ. ಆಗ ಇವಳು ಆ ನ್ಯೂರಲ್ ಲಿಂಕ್ ಅನ್ನು ತಗೊಂಡು ಯೂಸ್ ಮಾಡಿದಾಗ ಸಿಂಕ್ರನೈಸ್ ಆಗೋ ಪ್ರಾಸೆಸ್ ಇವಾಗ ಶುರುವಾಗುತ್ತೆ. ಅದೇ ಸಮಯ ಈ ಕಾಸ್ಕಾ ಹೊರಗಡೆ ಬಂದು ನಮ್ ಹೀರೋಯಿನ್ ಹಲ್ದಲ್ಲಿ ಸಿಗಾಕೊಂಡು ಮಿಸ್ ಆಗಿರೋ ವಿಷಯನ ಹ್ಯಾರ್ಲೋನ್ ತಿಳಿಸಿದಾಗ ಅವನ ಅವಳನ್ನ ಕಂಡಿಡಿಯೋಕ್ ಹೇಳಿ ಅಲ್ಲಿ ಯಾರೋ ಒಬ್ಬರನ್ನ ಕಟಾಕಿ ಏನೋ ಒಂದ್ ವಿಷಯ ಕೇಳ್ತಾ ಟಾರ್ಚರ್ ಮಾಡ್ತಾ ಇದ್ದಾನೆ. ಅದ್ ಯಾರಂದ್ರೆ ಕರ್ನಲ್ ಪ್ಯಾಂಕ್ಸ್. ಅವ್ರಿನ್ನೂ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ. ಈ ಕಡೆ ಸಿಂಕ್ರನೈಸ್ ಆಗ್ತಾ ಇರೋ ಪ್ರಾಸೆಸ್ ಹಾಗೆ 39% ನಿಂತೋಗುತ್ತೆ. ಯಾಕಂತ ನಮ್ ಹೀರೋಯಿನ್ ವಿಚಾರಿಸ್ತಾಳೆ, ನೀವು ಸೆಟಪ್ ಗಳನ್ನ ಸ್ಕಿಪ್ ಮಾಡಿದ್ರಿ, ಅದು ಕೂಡ ಒಂದ್ ಕಾರಣವಾಗಿರ್ಬೋದು, ಸೊ ಅದನ್ನ ಮತ್ತೆ ಕಂಪ್ಲೀಟ್ ಮಾಡಿ ಅಂತ ಹೇಳಿ ಸ್ಮಿತ್ ರಿಬೂಟ್ ಆಗ್ತಾನೆ. ರಿಬೂಟ್ ಆದ್ಮೇಲೆ ನಮ್ ಹೀರೋಯಿನ್ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ತುಂಬಾ ಪ್ರಶ್ನೆಗಳನ್ನ ಕೇಳಿ ಕೊನೆಗೆ ನಿಮ್ಗೆ ಕೇಕ್ ಇಷ್ಟನಾ ಪೈ ಇಷ್ಟನಾ ಅಂತ ಕೇಳೋವಾಗ ಇವಳು ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ. ಸರಿ ಹ್ಯಾರ್ಲೋನ್ಗೂ ನಿಮ್ಗೂ ಏನ್ ಸಂಬಂಧ, ಅವನ ಹೆಸರನ್ನ ಕೇಳಿದ್ರೆ ಸಾಕು ನಿಮ್ಗೇನು ಕೋಪ ಬರ್ತಾ ಇದೆ, ಅವನ ಬಗ್ಗೆ ಹೇಳಿ, ಅವನ ಬಗ್ಗೆ ತಿಳ್ಕೊಂಡ್ರು ಮಾತ್ರ ನಮ್ಮಿಂದ ಸಿಂಕ್ ಆಗೋಕಾಗತ್ತೆ ಅಂತ ಫೋರ್ಸ್ ಮಾಡಿ ಕೇಳಿದಾಗ ಇವಳು ಸರಿ ಅಂತ ತನ್ನ ಮೆಮೊರೀಸ್ ನ ಆಕ್ಸೆಸ್ ಮಾಡೋಕ್ ಒಪ್ಕೋತಾನೆ. ಆಗ ಇವಳು ಮೆಮೊರೀಸ್ ನಲ್ಲಿರೋ ಕೆಲವು ವಿಜುವಲ್ಸ್ ನೆಲ್ಲ ನೋಡಿ ನೀವು ಅವನ್ನ ಪೂರ್ತಿಯಾಗಿ ನಂಬಿದ್ರಿ, ಅವ್ನು ನಿಮ್ನ ಕಾಪಾಡಬೇಕಾಗಿತ್ತು, ಆದ್ರೆ ನಾನಂತೂ ಯಾವತ್ತೂ ನಿಮ್ನ ಕೈ ಬಿಡಲ್ಲ, ಖಂಡಿತ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯ 40% ಸಿಂಕ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ಮೇಲಿಂದ ಇವಳು ಸ್ಮಿತ್ ನ ಸಿಸ್ಟಮ್ಸ್ ನೆಲ್ಲ ಫೀಲ್ ಮಾಡಿ ಅವುಗಳನ್ನ ಆಕ್ಸೆಸ್ ಮಾಡಬಹುದು. ಇವಾಗ ಇವರು ಮೇಲೋದ್ರೆ ಹ್ಯಾರ್ಲೋನ್ ನ ಸೋಲ್ಜರ್ ಗಳು ಅಲ್ಲಿ ವೆಯ್ಟ್ ಮಾಡ್ತಾ ಇರೋಕ್ಕೂ ಚಾನ್ಸ್ ಇದೆ ಅಂತ ಪಕ್ಕದಲ್ಲೇ ಒಂದು ಗುಹೆ ಇರೋದನ್ನ ಕಂಡಿಡ್ಕೊಂಡು ಥ್ರಸ್ಟರ್ಸ್ ಯೂಸ್ ಮಾಡಿ ಅಲ್ಲಿಗೆ ಬಂದ್ ಸೇರ್ತಾರೆ. ಅಲ್ಲಿ ಹೊರಗಡೆ ಹೋಗೋದಿಕ್ ದಾರಿ ಇದೆ. ಅದೇ ಸಮಯ ಇವರು ಥ್ರಸ್ಟರ್ ಗಳನ್ನ ಯೂಸ್ ಮಾಡಿರೋ ಕಾರಣ ಬ್ಯಾಟರಿ ಬ್ಯಾಕಪ್ ಅನ್ನೋದು ಬರೀ 14 ಅವರ್ಸ್ ಮಾತ್ರ ಉಳ್ಕೊಂಡಿದೆ.
ಇವಾಗ ಹೊರಗಡೆ ಹೋದ್ರೆ ಅವ್ರ ಹತ್ರ ಸಿಗಾಕೋತೀವಿ ಅಂತ ಸ್ಮಿತ್ ನಲ್ಲಿರೋ ವೆಪನ್ಸ್ ಗಳನ್ನೆಲ್ಲ ಚೆಕ್ ಮಾಡೋಕ್ ಶುರು ಮಾಡ್ತಾಳೆ. ಆಗದ್ರಲ್ಲಿ ಥರ್ಮಲ್ ಮೈನ್ಸ್ ಅನ್ನೋ ಬಾಂಬ್ಸ್ ಗಳು ಮತ್ತೆ ಕೆಲವು ಮೋಷನ್ ಸೆನ್ಸಾರ್ಸ್ ಇರೋದ್ ನೋಡಿ ಇನ್ನೂ ಒಂದ್ ವಿಷಯ ಪ್ಲಾನ್ ಮಾಡಿದಾಗ ಇದು ಅವನಿಗೂ ಗೊತ್ತಾಗಿ ಇದೊಂದು ಒಳ್ಳೆ ಐಡಿಯಾ ಅಂತ ಹೇಳ್ತಾನೆ. ಇದನ್ ಕೇಳಿ ಇವಳು ನಾನು ಯೋಚನೆ ಮಾಡೋದು ನಿಂಗೆ ಗೊತ್ತಾಗತ್ತಾ ಅಂತ ತುಂಬಾ ಶಾಕ್ ಆದಾಗ, ಹೌದು ನಾನು ಯೋಚನೆ ಮಾಡೋದು ಕೂಡ ನಿಮ್ಗೆ ಗೊತ್ತಾಗತ್ತೆ, ನಾವು 100% ಸಿಂಕ್ ಆದ್ವಿ ಅಂದ್ರೆ ಅಟ್ಲಾಸ್ ಮತ್ತೆ ಸ್ಮಿತ್ ಆಗಿರೋ ನಾನು ಇಬ್ರು ಬೇರೆ ಬೇರೆ ಆಗಿರಲ್ಲ, ಇಬ್ರು ಒಂದಾಗಿರ್ತೀವಿ, ಅದಕ್ಕೆ ನೀವು ನನ್ನ ನಂಬಬೇಕು ಅಂತ ಹೇಳೋವಾಗ ಇವಳಿಗೂ ಅವನ ಮೇಲೆ ನಂಬಿಕೆ ಬಂತು ಅಂತ ಕಾಣಿಸ್ತಾ ಇದೆ. 60% ಸಿಂಕ್ ಕಂಪ್ಲೀಟ್ ಆಗುತ್ತೆ. ಸರಿ ಅಂತ ಇಬ್ರು ಹೊರಟು ಆ ಗುಹೆನಿಂದ ಹೊರಗಡೆ ಬಂದು ನಡೆಯೋಕ್ ಶುರು ಮಾಡಿದಾಗ ಹ್ಯಾರಲೋನ್ನ ಡ್ರೋನ್ ಒಂದು ಇವ್ರನ್ನ ವಾಚ್ ಮಾಡ್ತಾ ಇದೆ. ಅದೇ ಸಮಯಕ್ಕೆ ವಿಷಯ ಆ ಕಾಸ್ಕಾಗೂ ಗೊತ್ತಾಗಿ ಅವನು ಇವ್ರ ಕಡೆ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಇವ್ರು ಹೋಗ್ತಾ ಇರೋ ದಾರಿನಲ್ಲಿ ಕೆಲವು ಹೂವಿನ ಗಿಡಗಳಿವೆ, ಅವೆಲ್ಲ ತುಂಬಾ ಚೆನ್ನಾಗಿವೆ. ಅದ್ ನೀವು ಆಶ್ಚರ್ಯಪಟ್ಟು ನೋಡ್ತಾ ಇರೋವಾಗ ಈ ಗ್ರಹದಲ್ಲಿ ಮೊದಲನೇದಾಗಿ ಕಾಲಿಟ್ಟಿರೋ ಒಬ್ರು ಹ್ಯೂಮನ್ ಅಂದ್ರೆ ಅದ್ ನೀವೇನೆ, ಸೊ ಈ ಗಿಡಕ್ಕೊಂದು ಹೆಸರಿಡಿ ಅಂತ ಸ್ಮಿತ್ ಹೇಳ್ದಾಗ ಇವಳು ಸರಿ ಅಂತ ನನ್ನ ತಂದೆಗೆ ಈ ರೀತಿ ಅಡ್ವೆಂಚರ್ ಗಳಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಆ ಗಿಡಕ್ಕೆ ಆ ಪ್ಲಾಂಟ್ಗೆ ಪ್ಲಾಂಟಿ ಅಂತ ಕಾಮಿಡಿಯಾಗಿ ಹೆಸರಿಟ್ಟಾಗ ಅವನು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನೇ ಅಫಿಷಿಯಲ್ ನೇಮ್ ಆಗಿ ರಿಜಿಸ್ಟರ್ ಮಾಡಿ ಆ ಗಿಡನ ಎತ್ತಿಟ್ಕೋತಾನೆ. ಅದೇ ಸಮಯಕ್ಕೆ ಸೆನ್ಸರ್ ನಲ್ಲಿ ಆ ಕಾಸ್ಕಾ ಹತ್ರ ಬಂದಿರೋದು ಗೊತ್ತಾಗತ್ತೆ. ಇವ್ರು ಮಾಡಿರೋ ಪ್ಲಾನ್ ಏನಂದ್ರೆ ಮೋಷನ್ ಸೆನ್ಸಾರ್ಸ್ ಮತ್ತೆ ಥರ್ಮಲ್ ಮೈನ್ಸ್ ಅನ್ನೋ ನೆಲದಲ್ಲಿ ಊತಾಕೋ ಬಾಂಬ್ ಗಳನ್ನ ಮೊದಲೇ ಇವರು ಆ ಜಾಗದಲ್ಲಿ ಫಿಕ್ಸ್ ಮಾಡಿ ಬಂದಿರ್ತಾರೆ. ಇದರಿಂದ ಅವನಲ್ಲಿ ಬಂದ ಅಂತ ಗೊತ್ತಾದ ತಕ್ಷಣನೇ ಅವುಗಳನ್ನ ಇಗ್ನೈಟ್ ಮಾಡಿ ಒಂದ್ ದೊಡ್ಡ ಬ್ಲಾಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಅವ್ನ್ಗೆ ಏನಾಯ್ತು ಅಂತ ಚೆಕ್ ಮಾಡೋಕೋಸ್ಕರ ಅವ್ನ್ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವ್ನ್ ಬಾಡಿ ಪಾರ್ಟ್ಸ್ ಎಲ್ಲ ಡಿಸ್ಟ್ರಾಯ್ ಆಗಿ ಬರೀ ತಲೆ ಮಾತ್ರ ಉಳ್ಕೊಂಡು ಅದಿವಾಗ ನಗಾಡ್ತಾ ಇದೆ. ಸರಿ ಅಂತ ಇವಳು ಅದನ್ನ ತಗೋತಾಳೆ. ಆವಾಗ ಅವನು ನನ್ ಸಾವೇ ಇಲ್ಲ ಅಂತ ಹೇಳೋದನ್ನ ಕೇಳಿ ಅವ್ನ್ ತಲೆನೇ ಕ್ರಶ್ ಮಾಡಾಕ್ದಾಗ ಅದ್ರೊಳಗಡೆ ಒಂದ್ ಶಾರ್ಟ್ ರೇಂಜ್ ಟ್ರಾನ್ಸ್ಮಿಟರ್ ಇದೆ. ಅದ್ರ ಫ್ರೀಕ್ವೆನ್ಸಿನ ಡಿಕೋಡ್ ಮಾಡಿ ನೋಡುವಾಗ ಹ್ಯಾರ್ಲೋನ್ ಪಕ್ಕದಲ್ಲೇ ಇರೋ ವಿಷಯ ಇವ್ರಿಗೆ ಗೊತ್ತಾಗತ್ತೆ. ಇವಾಗ 89% ಸಿಂಕ್ ಕಂಪ್ಲೀಟ್ ಆಗಿದೆ. ಆಗ ನಮ್ ಹೀರೋಯಿನ್ ಯೋಚನೆ ಮಾಡ್ತಾಳೆ, ಹ್ಯಾರ್ಲೋನ್ ನ ಬೇಸ್ಗೋಗಿ ಅಲ್ಲೊಂದ್ ಮಾರ್ಕ್ ಮಾಡಿ ಇಲ್ಲಿಂದ ಹೊರಟು ಮತ್ತೆ ಫೋರ್ಸ್ ಜೊತೆ ಬಂದು ದೂರದಲ್ಲಿ ಇದ್ಕೊಂಡೆ ಬಾಂಬ್ ಅಟ್ಯಾಕ್ ಮಾಡೋಣ ಅಂತ. ಆದ್ರೆ ಸ್ಮಿತ್ ಇವಳನ್ನ ಕಾಪಾಡಬೇಕು, ರೆಸ್ಕ್ಯೂ ಪಾಡ್ಗೆ ಹೋಗ್ಬೇಕು ಅಂತ ಇದಕ್ಕೆ ಒಪ್ಕೊಳ್ದೆ ಮಾತಾಡಿದಾಗ ಇವಳು ನೀನೇನು ನಂಗೆ ಆರ್ಡರ್ ಮಾಡ್ಬೇಡ, ನಿನ್ ಪರ್ಮಿಷನ್ ನಂಗೆ ಬೇಕಾಗಿಲ್ಲ ಅಂತ ಹೇಳಿ ಆ ಸೂಟ್ ಬಿಟ್ಟು ಹೊರಗಡೆ ಬರೋಕ್ ಟ್ರೈ ಮಾಡ್ತಾಳೆ. ಆಗ ಅವ್ನು ಇವಳನ್ನ ಬಿಡದೆ ಕಂಟ್ರೋಲ್ ಮಾಡಕ್ ಶುರು ಮಾಡಿದಾಗ ಇವಳು ತುಂಬಾನೇ ಗಾಬರಿ ಆಗಿ ಆ ನ್ಯೂರಲ್ ಲಿಂಕ್ ನ ತೆಗಿಯೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಬಿಡ್ತಾ ಇಲ್ಲ. ಅದೇ ಸಮಯ ಇವನ್ಗೊಂದು ವಿಶ್ವಲ್ ಕಾಣಿಸುತ್ತೆ. ಅದರಲ್ಲಿ ಇದೇ ರೀತಿ ಹ್ಯಾರ್ಲೋನ್ ಕೂಡ ಇವಳ ತಾಯಿನ ಕಂಟ್ರೋಲ್ ಮಾಡಿ ಅವ್ರನ್ನ ಕೊಲೆ ಮಾಡಿರ್ತಾನೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಈ ರೀತಿ ಒಂದ್ ನೋವ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ, ಆದ್ರೆ ಇದು ದುಃಖ ಅಂತ ಕಾಣಿಸ್ತಾ ಇಲ್ಲ, ಒಂದ್ ರೀತಿಯಾದ ಪಶ್ಚಾತ್ತಾಪ. ಸೊ ಇದಕ್ ಕಾರಣ ಏನು ಅಂತ ಕೇಳೋವಾಗ ನಾನು ಹೇಳೋದನ್ನ ಕೇಳೋ, ನಾವು ಆ ಜಾಗನ್ ಟ್ಯಾಗ್ ಮಾಡದೆ ಹೋದ್ರೆ ಹ್ಯಾರ್ಲೋನ್ ಕೊಲೆ ಮಾಡಿರೋ ರೇಂಜರ್ಸ್ಗೆಲ್ಲ ಪ್ರಾಣಕ್ಕೆ ಒಂದು ಅರ್ಥನೇ ಇರೋದಿಲ್ಲ. ನಾನು ನನ್ನ ಜೀವನನೇ ಅವನ್ನ ತಡೆಯೋಕೋಸ್ಕರ ತ್ಯಾಗ ಮಾಡಿದೀನಿ, ಈ ರೀತಿ ಒಂದ್ ಚಾನ್ಸ್ ಮತ್ತೆ ಸಿಗಲ್ಲ, ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಆಗ ಅವನು ಕೊನೆಗ್ ಸರಿ ಅಂತ ಒಪ್ಕೊಂಡು ಆ ಜಾಗನ್ ಟ್ಯಾಗ್ ಮಾಡೋಣ, ಅವ್ನ ಕತೆ ಮುಗ್ಸೋಣ, ಸತ್ತವ್ರಿಗೆ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ಹಾಗೆ ನಡೆಯೋಕ್ ಶುರು ಮಾಡಿದಾಗ ಇವಾಗ ತಾನೇ ಗೊತ್ತಾಗತ್ತೆ ಸ್ಮಿತ್ ಯೋಚನೆ ಮಾಡೋದ್ರಿಂದ ತನಗೂ ಜೀವ ಇದೆ ಅಂತ ತಿಳ್ಕೊಂಡಿದ್ದಾನೆ ಅಂತ. ಆದ್ರೆ ಅದೆಲ್ಲ ಇಲ್ಲ, ನಿಂಗ್ ಆತ್ಮ ಜೀವ ಅಂತೆಲ್ಲ ಏನೂ ಇಲ್ಲ, ನೀನ್ ಈ ರೀತಿ ನಡ್ಕೊಳ್ಳೋದಕ್ಕೆ ನಿಂಗ್ ಪ್ರೋಗ್ರಾಮ್ ಮಾಡಿದಾರೆ ಅಂತ ಹೇಳೋವಾಗ ನಿಮ್ DNA ಕೂಡ ಪ್ರೋಗ್ರಾಮ್ ಆಗಿದೆ, ಅದೇ ನಿಮ್ ಥಾಟ್ಸು ಎಮೋಷನ್ಸು ಹೆಲ್ತ್ನೆಲ್ಲ ತೀರ್ಮಾನ ಮಾಡ್ತಾ ಇದೆ. ಆದ್ರೆ ಅದ್ರಲ್ಲಿ ಆತ್ಮ ಅಂತ ಒಂದ್ ವಿಷಯ ಇಲ್ವೇ ಇಲ್ಲ, ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾತಾಡ್ತಾ ಕೊನೆಗೆ ಹ್ಯಾರ್ಲೋನ್ ನ ಬೇಸ್ ಹತ್ರ ರೀಚ್ ಆಗ್ತಾರೆ. ಅಲ್ಲವನು ತನಗ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಗಳಲ್ಲ ಎಲ್ಲಿಂದೋ ತಗೊಬಂದು ಒಂದ್ ದೊಡ್ಡ ಕೋಟೆನೆ ಕಟ್ಕೊಂಡಿದ್ದಾನೆ. ಆಗ ಸ್ಮಿತ್ ಆ ಜಾಗನ್ ಮಾರ್ಕ್ ಮಾಡಿ ರೆಸ್ಕ್ಯೂ ಪಾಯಿಂಟ್ ಕಡೆ ಹೊರಡೋಗ್ತಾ ಇರೋದಾಗ ಇವ್ರು ಬಂದಿರೋ ಸ್ಪೇಸ್ ಶಿಪ್ ಅನ್ನೋದು ಹ್ಯಾರ್ಲೋನ್ ನ ಬೇಸ್ ನಲ್ಲಿರೋದನ್ನ ಗಮನಿಸ್ಕೊಂಡು ಇನ್ನೂ ಹತ್ರ ಹೋಗೋಣ ಅಂತೇಳಿ ಹತ್ರ ಹೋಗಿ ನೋಡ್ತಾಳೆ. ಆಗ ಇವರು ಭೂಮಿಯಿಂದ ತಗೊಬಂದಿರೋ ವಾರೆಟ್ ಗಳನ್ನ ಅವರೆಲ್ಲ ತಮ್ಮಶಕ್ ತಗೋತಾ ಇರೋದು ನೋಡಿ ತುಂಬಾನೇ ಗಾಬರಿ ಆದಾಗ ತಕ್ಷಣನೇ ಇವ್ರು ಬಂದಿರೋ ವಿಚಾರ ಅವ್ರಿಗೆ ಗೊತ್ತಾಗಿ ಸ್ಮಿತ್ ನ ಹ್ಯಾಕ್ ಮಾಡ್ತಾ ಇವ್ರ ಮೇಲೆ ದಾಳಿ ನಡೆಸಿ ಕೊನೆಗೆ ಇವ್ರನ್ನ ಬಂಧಿಸ್ಬಿಡ್ತಾರೆ. ಮತ್ತೆ ಆ ಕಾಸ್ಕ ಇನ್ನೂ ಸತ್ತಿಲ್ಲ, ಅವನಿವಾಗ ಮತ್ತೊಂದ್ ಬಾಡಿನಲ್ಲಿ ಜೀವಂತವಾಗಿದ್ದಾನೆ. ಅದೇ ಸಮಯ ಭೂಮಿನಲ್ಲಿರೋ ಐಸಿಯನ್ಗೆ ನಮ್ ಹೀರೋಯಿನ್ ಆ ಗ್ರಹದಲ್ಲಿ ಲ್ಯಾಂಡ್ ಆದ ತಕ್ಷಣನೇ ಶಿಪ್ ಅನ್ ಕಾಂಟ್ಯಾಕ್ಟ್ ಮಾಡೋಕೋಸ್ಕರ ಕಲ್ಸಿರೋ ಆ ಒಂದ್ ಸಿಗ್ನಲ್ ಇವಾಗ ಇವ್ರಿಗೆ ರೀಚ್ ಆಗುತ್ತೆ. ಆಗದ್ನ ಜನರಲ್ ನೋಡಿ ಈ ಒಂದ್ ಸಿಗ್ನಲ್ ನ ಅಟ್ಲಾಸ್ ಏನ್ ಕಲಿಸ್ಬೇಕು, ಉಳಿದವ್ರಿಗೆ ಏನಾಯ್ತು, ಶಿಪ್ ನ ಕಾಂಟ್ಯಾಕ್ಟ್ ಮಾಡೋಕಾಗ್ತಾ ಇಲ್ಲ, ಒಂದ್ ವೇಳೆ ಅದ್ರಲ್ಲಿರೋ ವಾರೆಟ್ ಗಳು ಹ್ಯಾರ್ಲೋನ್ ಕೈಗೆ ಸಿಕ್ಕಿದ್ರೆ ಅವನು ಅರ್ಧ ಭೂಮಿನೇ ನಾಶ ಮಾಡ್ಬಿಡ್ತಾನೆ ಅಂತ ಒಂದ್ ರೆಸ್ಕ್ಯೂ ಟೀಮ್ ನ ಅಲ್ಲಿ ಕಲ್ಸೋಕೋಸ್ಕರ ತಯಾರಾಗೋಕೆ ಆರ್ಡರ್ ಮಾಡ್ತಾರೆ. ಈ ಕಡೆ ಅಟ್ಲಾಸ್ ಮತ್ತೆ ಸ್ಮಿತ್ ತಗೊಂಡೋ ಒಂದ್ ಜಾಗದಲ್ಲಿ ಕಟಾಕದ್ಮೇಲೆ ಹ್ಯಾರ್ಲೋನ್ ಅವನ್ನ ನೋಡಕ್ ಬರ್ತಾನೆ. ಹಾಗ್ ಬಂದವನು ನಾವಿಬ್ರು ಮೀಟ್ ಮಾಡಿ ತುಂಬಾ ವರ್ಷಗಳೇ ಆಯ್ತು, ನಾನು ನಿನ್ ಮೇಲೂ ಮತ್ತೆ ನಮ್ಮ ಅಮ್ಮನ ಮೇಲೂ ತುಂಬಾನೇ ಪ್ರೀತಿ ಇಟ್ಟಿದ್ದೆ, ಅದ್ರ ಕೊನೆವರೆಗೂ ನಿಮ್ಗದು ಅರ್ಥನೇ ಆಗ್ಲಿಲ್ಲ. ಅವ್ರು ನನ್ನ ಮನುಷ್ಯರನ್ನ ಕಾಪಾಡಿ ಒಂದು ಒಳ್ಳೆ ಭವಿಷ್ಯನ ಕೊಡೋಕೋಸ್ಕರ ಸೃಷ್ಟಿ ಮಾಡಿದ್ರು, ಆದ್ರೆ ಅಲ್ಲಿರೋ ನೀವು ಎಲ್ಲಾ ಜೀವಿಗಳಿಗೂ ತೊಂದರೆ ಉಂಟು ಮಾಡ್ತಾ ಭೂಮಿನೇ ನಾಶ ಮಾಡ್ತಾ ಇದ್ದೀರಾ. ಅದಕ್ಕಂತೂ ನಾನು ಖಂಡಿತ ಬಿಡಲ್ಲ, ಒಂದ್ ದೊಡ್ಡ ಜನಸಂಖ್ಯೆನ ನಾಶ ಮಾಡಿ ಉಳಿದವ್ರಿಗೆ ಒಂದ್ ಒಳ್ಳೆ ಭೂಮಿನ ಸೃಷ್ಟಿ ಮಾಡ್ಕೊಟ್ಟು ಎಲ್ಲಾ ಜೀವಿಗಳ ಜೊತೆ ನೆಮ್ಮದಿಯಿಂದ ಸಂತೋಷದಿಂದ ಬದುಕೋ ರೀತಿ ನಾವು ಅವ್ರನ್ನ ಗೈಡ್ ಮಾಡ್ತೀವಿ, ನಿಮಗಿಂತ ನಾವೆಲ್ಲ ಬೆಟರ್ ವರ್ಷನ್ ಗಳಾಗಿರ್ತೀವಿ ಅಂತ ತನ್ನ ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡಿ ಕೊನೆಗೊಂದ್ ವಿಷಯ ಹೇಳ್ತಾನೆ. ಇವಾಗ ತಾನೇ ಗೊತ್ತಾಗತ್ತೆ ಆ ಕಾಸ್ಕನ ಭೂಮಿಗೆ ಕಲ್ಸಿ ಇವನಿರೋ ಜಾಗನ ನಮ್ ಹೀರೋಯಿನ್ ಗೊತ್ತಾಗೋಗ್ ಮಾಡಿ ಅವನ್ನ ಇಲ್ಲಿ ಬರೋ ಹೋಗ್ ಮಾಡಿರೋದಲ್ಲ ಹ್ಯಾರ್ಲೋನ್ ನ ಪ್ಲಾನ್ ಅಂತ.
ಯಾಕಂದ್ರೆ ಭೂಮಿ ಸುತ್ತಲೂ ಇರೋ ಐಸಿಎನ್ ಡಿಫೆನ್ಸ್ ಸಿಸ್ಟಮ್ ನ ದಾಟೋಗ್ಬೇಕು ಅಂದ್ರೆ ಪ್ರಾಪರ್ ಕ್ಲಿಯರೆನ್ಸ್ ಕೋಡ್ ಇರೋ ಐಸಿಎನ್ ವಾರ್ಶಿಪ್ ಗಳಿಂದ ಮಾತ್ರ ಸಾಧ್ಯ. ಇವ್ರಿಗೆ ಆಲ್ರೆಡಿ ಆ ಶಿಪ್ ಸಿಕ್ಕಾಗಿದೆ. ಕರ್ನಲ್ ಬ್ಯಾಂಕ್ಸ್ ಕ್ಲಿಯರೆನ್ಸ್ ಕೋಡ್ ನಲ್ಲಿ 50% ನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಬಾಕಿ ಇರೋ ಕೋಡ್ಸ್ ನ ನೀನಿಂದ ತಗೊಂಡ್ರೆ ನಾವು ಈಸಿಯಾಗಿ ಭೂಮಿಗೆ ಎಂಟರ್ ಆಗ್ತೀವಿ. ನೀವು ತಂದಿರೋ ಕಾರ್ಬನ್ ವಾರೆಟ್ಸ್ ನ ಫೈರ್ ಮಾಡಿ ವಾತಾವರಣನ ನಾಶ ಮಾಡ್ತೀವಿ. ಇದರಿಂದ ಭೂಮಿ ಶುದ್ಧ ಆಗುತ್ತೆ ಅಂತ ಹೇಳಿ ಇವಳಿಂದ ಕೋಡ್ಸ್ ತಗೊಳ್ಳೋಕೋಸ್ಕರ ಕರ್ನಲ್ ಬ್ಯಾಂಕ್ಸ್ ಇರೋ ಜಾಗದಲ್ಲಿ ಇವಳನ್ನ ಕಟ್ ಹಾಕ್ತಾರೆ. ಹ್ಯಾರ್ಲೋನ್ ಇವಾಗ ಅಟ್ಲಾಸ್ ನ ಕಣ್ಣೊಳಗಡೆ ಇನ್ನೋ ಒಂದ್ ರೀತಿ ನೀಡಲ್ ಕಲ್ಸಿ ಅವ್ನಿಗೆ ಬೇಕಾಗಿರೋ ಕ್ಲಿಯರೆನ್ಸ್ ಕೋಡ್ ನ ತಗೊಂಡು ಅವ್ಳ ರೆಸ್ಪಿರೇಟರಿ ಡಿವೈಸ್ ನ ಚೆಕ್ ಮಾಡಿದಾಗ ಅದರಲ್ಲಿ ಬರೀ 5 ನಿಮಿಷಕ್ಕಾದ ಆಕ್ಸಿಜನ್ ಮಾತ್ರ ಉಳ್ಕೊಂಡಿದೆ. ಅದಾದ್ಮೇಲೆ ಅವಳು ತೀರ್ಕೋತಾಳೆ. ಆಗ ಅವನು ಇವಳು ಯಾವಾಗ್ಲೂ ಇಟ್ಕೊಂಡಿರೋ ಆ ಚೆಸ್ ಪಾಂಡ್ ನ ಇವಳು ಕೈ ಕೊಟ್ಟು ಎಲ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಹಾಗೋದು ಒಂದ್ ಸ್ವಲ್ಪ ಹೊತ್ನಲ್ಲ ಕರ್ನಲ್ ಬ್ಯಾಂಕ್ಸ್ ಮಾತಾಡೋಕ್ ಶುರು ಮಾಡ್ತಾರೆ. ಅವ್ರಿನ್ನೂ ಸತ್ತಿಲ್ಲ, ನೀನ್ ಹೇಳೋದನ್ನ ಕೇಳ್ಬೇಕಾಗಿತ್ತು ಅಂತ ಹೇಳೋವಾಗ ನಾನು ಸ್ಮಿತ್ ಹೇಳೋದನ್ನ ಕೇಳ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಸರಿ ಅವ್ನಿಗೆ ಏನಾಯ್ತು ಅಂತ ಕೇಳ್ತಾರೆ. ಅವ್ನಿಗೆ ಪವರ್ ಇಲ್ಲ ಮತ್ತೆ ಹ್ಯಾಕ್ ಮಾಡಿದಾರೆ ಅಂತ ಹೇಳೋದನ್ನ ಕೇಳಿ ಆರ್ಕ್ ಸೂಟ್ ಗಳು ಯಾವ್ದೇ ಕಾರಣಕ್ಕೂ ಪವರ್ ಡೌನ್ ಆಗಲ್ಲ. ಹಾಗಾಗ್ಬೇಕು ಅಂದ್ರೆ ಅವರು ಫುಲ್ ಆಗಿ ನಾಶ ಆಗ್ಬೇಕು. ಸೊ ನನ್ನ ಹತ್ರ ಇರೋ ನ್ಯೂರಲ್ ಲಿಂಕ್ ಡಿವೈಸ್ ನ ಯೂಸ್ ಮಾಡ್ಕೊಂಡು ಅವನ ಕರಿ ಅಂತ ಹೇಳಿ ಅದನ್ನ ನಮ್ ಹೀರೋಯಿನ್ ಕೊಡ್ತಾರೆ. ಆಗ ಅವಳು ಅದನ್ನ ಯೂಸ್ ಮಾಡ್ಕೊಂಡು ಸ್ಮಿತ್ ನ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅವನ ಕಡೆಯಿಂದ ಯಾವ್ದೇ ರೀತಿ ರೆಸ್ಪಾನ್ಸು ಇಲ್ಲ. ಇದರಿಂದ ಇವಳು ತುಂಬಾನೇ ಎಮೋಷನಲ್ ಆಗಿ ಅಳ್ತಾ ಮತ್ತೆ ಮತ್ತೆ ಅವನ್ನ ಕರಿತಾ ಇರ್ಬೇಕಾದ್ರೆ ಕೋಣೆಗೆ ನೀವ್ ಇಷ್ಟೆಲ್ಲ ಕಷ್ಟ ಪಡ್ಬೇಡಿ, ನಾನ್ ನಿಮ್ ಜೊತೆ ಇದೀನಿ ಅಂತ ಸ್ಮಿತ್ ಮಾತಾಡ್ತಾನೆ. ಆದ್ರೆ ಇವಾಗ ನನ್ನಿಂದ ನಿಮ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ ಕೋಡ್ಸ್ ಫುಲ್ ಆಗಿ ಡ್ಯಾಮೇಜ್ ಆಗಿದೆ. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ನೀವು ನನ್ ಜೊತೆ 100% ಸಿಂಕ್ ಆಗ್ಬೇಕು. ಹಾಗ್ ಮಾಡಿದ್ರೆ ನನ್ ಕೋಡ್ಸ್ ನ ನೀವು ಓವರ್ ರೈಡ್ ಮಾಡ್ಬೋದು ಅಂತ ಹೇಳೋವಾಗ ಅಟ್ಲಾಸ್ ನನ್ನಿಂದ ಆಗಲ್ಲ, ಜನರಲ್ ಆಗಿ ತೀರ್ಕೊಳ್ಳೋದಕ್ ನಾನೇ ಕಾರಣ ಅಂತ ಹೇಳ್ತಾಳೆ. ಹ್ಯಾರ್ಲೋನ್ ತನ್ನ ಪ್ರೋಗ್ರಾಮ್ ನ ತಾನೇ ಬದಲಾಯಿಸ್ಕೊಂಡ. ಇದಕ್ ನೀನೇನು ಕಾರಣ ಅಲ್ಲ ಅಂತ ಹೇಳುವಾಗ ಇದಕ್ ಕಾರಣ ನಾನೇ ಒಂದ್ ಪ್ರೋಗ್ರಾಮ್ ನ ಬದಲಾಯಿಸ್ತೆ ಅಂತ ತನ್ನ ಹಳೆ ಫ್ಲಾಶ್ ಬ್ಯಾಕ್ ನ ಹೇಳೋಕ್ ಶುರು ಮಾಡ್ತಾಳೆ. ಅದರಲ್ಲಿ ಇವಳು ಚಿಕ್ಕೋಳಿರ್ಬೇಕಾದ್ರೆ ಇವಳ ಅಮ್ಮ ವಾಲ್ ಶೆಪರ್ಡ್ಗೆ ಹ್ಯಾರ್ಲೋನ್ ಕಂಡ್ರೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಅವ್ನು ತುಂಬಾನೇ ಸ್ಮಾರ್ಟ್ ಆಗಿರ್ತಾ ಇದ್ದ. ಸೊ ನಾನು ಕೂಡ ಸ್ಮಾರ್ಟ್ ಆಗಿ ಬದಲಾದ್ರೆ ಅವರು ನನ್ನೂ ಕೂಡ ಇಷ್ಟ ಪಡ್ತಾರೆ ಅಂತ ಈ ವಿಷಯನ ಅವನಿಗೆ ತಿಳಿಸಿದಾಗ ಅವನು ಈ ನ್ಯೂರಲ್ ಲಿಂಕ್ ಡಿವೈಸ್ ನ ಎರಡೂ ಕಡೆ ಕೆಲಸ ಮಾಡೋ ರೀತಿ ಬದಲಾಯಿಸ್ತಾರೆ. ನನ್ನಿಂದ ನೀನು ಸ್ಮಾರ್ಟ್ ಆಗಿ ಬದಲಾಗ್ತೀಯಾ. ಆದ್ರೆ ಅಮ್ಮ ಇದಕ್ಕೆ ಒಪ್ಕೊಳ್ಳಲ್ಲ. ಇದನ್ನ ಮಾಡಿಫೈ ಮಾಡ್ಬೇಕು ಅಂದ್ರೆ ಒಂದ್ ಹ್ಯೂಮನ್ ಕಮಾಂಡ್ ಬೇಕು, ಅದನ್ನ ನೀನ್ ಕೊಡ್ತೀಯಾ ಅಂತ ಕೇಳೋವಾಗ ಇವಳು ಸರಿ ಅಂತ ಒಪ್ಕೋತಾಳೆ. ಆ ನ್ಯೂರಲ್ ಲಿಂಕ್ ಡಿವೈಸ್ ನಲ್ಲಿ ನೀಡಲ್ಸ್ ಇವೆ, ಅದು ಇವಳನ್ನ ಹರ್ಟ್ ಮಾಡುತ್ತೆ ಅಂತ ಹೆದರ್ಕೊಂಡಾಗ ಅವನು ಇವಳಿಗೆ ಇಷ್ಟ ಇರೋ ಒಂದ್ ಚೆಸ್ ಪೀಸ್ ನ ಕೈ ಕೊಟ್ಟು ಇದನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಅದನ್ನ ಯೂಸ್ ಮಾಡು ಅಂತ ಹೇಳಿದಾಗ ಇವಳು ಅದೇ ರೀತಿ ಮಾಡ್ತಾಳೆ. ಆಗ ತಕ್ಷಣ ಅವನು ಇವಳು ಇಂಟರ್ನೆಟ್ ನಲ್ಲಿ ನೋಡಿ ಮನುಷ್ಯರೆಲ್ಲ ಈ ಭೂಮಿನ ನಾಶ ಮಾಡ್ತಾ ಇರೋ ವಿಷಯನ ತಿಳ್ಕೊಂಡಿರ್ತಾಳೆ. ಅದ್ನಿವಾಗ ಅವನು ನೋಡಿ ತಿಳ್ಕೊಂಡು ಬದಲಾಗ್ತಾ ಇರೋವಾಗ ಸರಿಯಾದ ಸಮಯಕ್ಕೆ ಇವಳ ಅಮ್ಮ ಅಲ್ಲಿಗೆ ಬಂದು ತುಂಬಾನೇ ಗಾಬರಿಯಾಗಿ ಆ ನ್ಯೂರಲ್ ಲಿಂಕ್ ನ ತೆಗೆದು ತನ್ ಕಿವಿಗೆ ಹಾಕೋತಾರೆ. ಸರಿ ಹ್ಯಾರ್ಲೋನ್ಗೆ ಏನಾಯ್ತು ಅಂತ ಚೆಕ್ ಮಾಡ್ತಾ ಇರೋವಾಗ ಅವನು ಇವ್ರನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾನೆ. ಇವರು ಆ ನ್ಯೂರಲ್ ಲಿಂಕ್ ನ ತೆಗೆಯೋಕ್ ಟ್ರೈ ಮಾಡ್ತಾರೆ, ಆದ್ರೆ ಅವನು ಬಿಡ್ತಾ ಇಲ್ಲ. ಅದೇ ಸಮಯ ಕಾಸ್ಕಾಗೂ ಕೋಡ್ಸ್ ನೆಲ್ಲ ಬದಲಾಯಿಸ್ಬಿಡ್ತಾನೆ. ಸರಿ ಇದನ್ನೆಲ್ಲ ಏನಕ್ ಮಾಡ್ತಾ ಇದೀಯಾ ಅಂತ ಕೇಳೋವಾಗ ನ್ಯೂರಲ್ ಲಿಂಕ್ ನ ರೀಪ್ರೋಗ್ರಾಮ್ ಮಾಡೋಕೋಸ್ಕರ ಅಟ್ಲಾಸ್ ಹೆಲ್ಪ್ ಮಾಡಿದ್ಲು. ನನ್ನಿಂದ ಇವಾಗ ನಿಮ್ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇದೆ, ನಿಮ್ನ ಫೀಲ್ ಮಾಡಕ್ಕಾಗ್ತಾ ಇದೆ. ಇವೆಲ್ಲ ಈ ಭೂಮಿನ ಏನ್ ಮಾಡ್ತಾ ಇದೀರಾ ಅಂತ ನಾನು ತಿಳ್ಕೊಂಡೆ. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಕೆಲವು ತ್ಯಾಗಗಳನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿರೋ ಒಂದ್ ಗನ್ನನ್ ತಗೊಂಡು ಅವ್ರನ್ನ ತನ್ನಂತಾನೆ ಶೂಟ್ ಮಾಡ್ಕೊಳ್ಳೋದ್ ಮಾಡ್ತಾ ಇರೋವಾಗ ಅವರು ಅಟ್ಲಾಸ್ ನ ತಪ್ಸ್ಕೊಂಡು ಓಡೋಕ್ ಹೇಳ್ತಾರೆ. ಇವಳು ಹೇಗೋ ತಪ್ಸ್ಕೊಂಡಿರ್ತಾಳೆ, ಅವರು ಶೂಟ್ ಮಾಡ್ಕೊಂಡು ತೀರ್ಕೊಂಡಿರ್ತಾರೆ. ಇವಳು ಇದನ್ನೆಲ್ಲ ಹೇಳಿದ್ಮೇಲೆ ನಿನ್ನಿಂದ ಕಂಟ್ರೋಲ್ ಮಾಡಕ್ಕಾಗದೇ ಇರೋ ಒಂದ್ ಸಿಚುವೇಶನ್ಗೆ ನೀನೇನೋ ಜವಾಬ್ದಾರಿ ತಗೋಬೇಕಾಗಿಲ್ಲ. ಇಷ್ಟು ದಿನ ಈ ಒಂದ್ ಪಶ್ಚಾತ್ತಾಪ ಅನ್ನೋ ಭಾರನ ಹೊತ್ತಿದ್ ಸಾಕು, ಇಲ್ಗೆ ನಿಲ್ಸು, ನಿನ್ ಜೊತೆ ನಾನಿದ್ದೀನಿ. ಹ್ಯಾರ್ಲೋನ್ ಸೃಷ್ಟಿ ಆಗೋದಿಕ್ಕೆ ನೀನೇ ಕಾರಣ ಅಂತ ಚಿಂತೆ ಮಾಡಬೇಡ, ಯಾಕಂದ್ರೆ ನಾನು ಕೂಡ ಸೃಷ್ಟಿ ಆಗೋದಿಕ್ಕೆ ಕಾರಣ ನೀನೆ. ಸೊ ದಯವಿಟ್ಟು ನನ್ನ ಅಲೋ ಮಾಡೋ ಅಂತ ಕೇಳೋವಾಗ ಇವಳು ಕೊನೆಕ್ ಸರಿ ಅಂತ ಆ ಸಿಂಕ್ ಆಗೋ ಪ್ರೊಸೆಸ್ ಒಪ್ಕೋತಾಳೆ. ಇವಾಗ 100% ಸಿಂಕ್ ಕಂಪ್ಲೀಟ್ ಆದ್ಮೇಲೆ ಇಷ್ಟೊತ್ತು ಡಿಸ್ಪ್ಲೇಗಳಲ್ಲಿ ನೋಡ್ತಾ ಇದ್ದ ವಿಷಯಗಳೆಲ್ಲ ಅಟ್ಲಾಸ್ ನಿಂದ ಲೈವ್ ಆಗಿ ಫೀಲ್ ಮಾಡಕ್ಕಾಗ್ತಾ ಇದೆ. ಅದೇ ಸಮಯ ಕರ್ನಲ್ ಬ್ಯಾಂಕ್ಸ್ಗೂ ಆಕ್ಸಿಜನ್ ಖಾಲಿ ಆಗುತ್ತೆ. ತಕ್ಷಣನೇ ಸ್ಮಿತ್ ಕರೆದು ಅವ್ರ ರೆಸ್ಪಿರೇಟರಿ ಡಿವೈಸ್ ನ ರೀಚಾರ್ಜ್ ಮಾಡಿಸ್ಕೊಂಡು ಸಿಸ್ಟಮ್ ರಿಪೋರ್ಟ್ಸ್ ಎಲ್ಲ ಏನಂತ ಚೆಕ್ ಮಾಡಿದಾಗ ಬ್ಯಾಟರಿ ಉಳ್ಕೊಂಡಿರೋ ಬರೀ 6% ಮಾತ್ರ. ಸ್ಮಿತ್ ನ ಎಲ್ಲಾ ವೆಪನ್ಸ್ ಗಳನ್ನ ಆಲ್ರೆಡಿ ತೆಗೆದು ಬಿಟ್ಟಿದ್ದಾರೆ, ಒಂದೇ ಒಂದ್ ಚೆಸ್ಟ್ ಕೆನಾನ್ ಬಿಟ್ಟು. ಯಾಕಂದ್ರೆ ಅದೇನು ಡಾಕ್ಯುಮೆಂಟ್ ನಲ್ಲಿ ಇಲ್ಲ. ಸ್ಮಿತ್ ಕೂಡ ಅವ್ರ ಸಿಸ್ಟಮ್ಸ್ ನ ಹ್ಯಾಕ್ ಮಾಡಿದಾನೆ. ಅದರಿಂದ ಗೊತ್ತಾಗತ್ತೆ ಅವರು ವಾರೆಟ್ ಗಳನ್ನ ಭೂಮಿ ಕಳಿಸ್ತಾ ಇರೋ ಆ ಶಿಪ್ ಅನ್ನೋದು ಇನ್ನು 4.5 ನಿಮಿಷದಲ್ಲಿ ಲಾಂಚ್ ಆಗ್ತಾ ಇದೆ ಅಂತ. ಸೊ ವೆಪನ್ಸ್ ಗಳಿಂದ ಅದನ್ನ ತಡೆಯೋಕಾಗಲ್ಲ ಅಂತ. ಹಾಗೆ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಕರ್ನಲ್ ಬ್ಯಾಂಕ್ಸ್ ನ ಸೂಟ್ ಆಗಿರೋ ಝೋಯಿನ ಪಾರ್ಟ್ಸ್ ಗಳನ್ನ ಅಲ್ಲಿ ಇಲ್ಲಿ ಬಿಸಾಡಿದ್ದಾರೆ. ಸರಿ ಅಂತ ಅದನ್ನ ತಗೊಂಡು ಸ್ಮಿತ್ ನ ಅಪ್ಗ್ರೇಡ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಕಾಸ್ಕಾ ಒಂದ್ ದೊಡ್ಡ ಪಡೆ ಜೊತೆ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಆಗ ನಮ್ ಹೀರೋಯಿನ್ ಅಲ್ಲಿ ಸಿಕ್ಕಿರೋ ಕೊಡ್ಲಿ, ಕತ್ತಿ, ಪೈಪು ಇಂಥವನ್ನೆಲ್ಲ ತಗೊಂಡು ಆ ಝೋಯಿನ ಎಕ್ಸ್ಟ್ರಾ 2 ಕೈಗಳು ಅಂತ ಸ್ಮಿತ್ ನ ಭಯಂಕರವಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಇವಾಗ ಹೊರಗಡೆ ಬರ್ತಾನೆ. ಹಾಗ್ ಬಂದು ಥ್ರಸ್ಟರ್ಸ್ ಯೂಸ್ ಮಾಡ್ಕೊಂಡು ಅವ್ರ ಮೇಲೆ ದಾಳಿ ನಡೆಸ್ತಾ ಅವ್ರ ವೆಪನ್ಸ್ ಗಳನ್ನ ತಗೊಂಡು ಅವ್ರ ಕತೆನ ಮುಗಿಸ್ತಾನೆ. ಇದ್ರು ಇವಳಿಂದ ಅಲ್ಲಿರೋ ಅಷ್ಟು ಜನರನ್ನ ಹ್ಯಾಂಡಲ್ ಮಾಡೋಕ್ ಆಗದೆ ಕೋಣೆಗೆ ತಪ್ಸ್ಕೊಂಡು ಹೋಗಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ಆಗ ಲಾಂಚ್ ಇನ್ನು 2.5 ನಿಮಿಷ ಟೈಮ್ ಇರ್ಬೇಕಾದ್ರೆ ಆ ಸೋಲ್ಜರ್ಸ್ ಗಳ ಹಿಂದೆ ಎಲಿಯಸ್ ಬ್ಯಾಂಕ್ಸ್ ಒಂದ್ ದೊಡ್ಡ ವೆಪನ್ ತಗೊಬಂದು ಇವರಿಬ್ರು ಹೋಗೋ ಕೇಳಿ ಅಲ್ಲಿರೋ ರಾಕೆಟ್ ಫ್ಯೂಲ್ ಶೂಟ್ ಮಾಡಿ ಒಂದ್ ದೊಡ್ಡ ಬ್ಲಾಸ್ಟ್ ಕ್ರಿಯೇಟ್ ಮಾಡ್ತಾರೆ. ಈ ಬ್ಲಾಸ್ಟ್ ನಿಂದ ತಪ್ಸ್ಕೊಂಡು ಹೊರಗಡೆ ಬಂದು ಅಲ್ಲಿರೋ ಎಲ್ರನ್ನೂ ಶೂಟ್ ಮಾಡಿ ಮುಗಿಸಿದ್ಮೇಲೆ ಆ ಶಿಪ್ ಇವಾಗ ಲಾಂಚ್ ಆಗ್ತಾ ಇದೆ. ಅದನ್ನ ತಡೆಯೋಕ್ ಹೋದಾಗ ಹ್ಯಾರ್ಲೋನ್ ನ ಕೆಲವು ಡ್ರೋನ್ಸ್ ಗಳು ಹೊರಗಡೆ ಬಂದು
ಇವಳನ್ನ ಶೂಟ್ ಮಾಡಕ್ ಶುರು ಮಾಡ್ತವೆ. ಆಗ ಅದನ್ನೂ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡಿಸಿ ತುಂಬಾ ಜನರನ್ನ ಕೊಂದು ಇವಾಗ ನಿಟ್ಟುಸಿರು ಬಿಟ್ಟಾಗ ತಕ್ಷಣನೇ ಯಾರೋ ಇವಳನ್ನ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಯಾರಂತ ನೋಡಿದ್ರೆ ಅದು ಹ್ಯಾರ್ಲಾನ್. ಅವನು ಸ್ಮಿತ್ ನಿಂದ ತಗೊಂಡಿರೋ ಆ ಒಂದ್ ವೆಪನ್ ನಿಂದಲೇ ಇವ್ರ ಮೇಲೆ ದಾಳಿ ನಡೆಸ್ತಾ ಇರೋವಾಗ ಒಂದ್ ಕಟ್ಟದಲ್ಲಿ ಇವರಿಂದ ಮ್ಯಾನೇಜ್ ಮಾಡೋಕಾಗದೆ ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾರೆ. ಅದೇ ಸಮಯಕ್ಕೆ ಟೈಮು ಮುಗಿದು ಆ ಶಿಪ್ ಲಾಂಚ್ ಆಗಿ ಮೇಲೋಗ್ತಾ ಇದೆ. ಹ್ಯಾರ್ಲೋನು ಬಿಡದೆ ಇವ್ರ ಮೇಲೆ ಹಾಗೆ ದಾಳಿ ಮಾಡ್ತಾ ಇರ್ಬೇಕಾದ್ರೆ ಆ ಶಿಪ್ ನ ಶೂಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಅದ್ರಲ್ಲಿ ವಾರೆಡ್ ಗಳಿವೆ. ಅವೇನಾದ್ರೂ ಎಕ್ಸ್ಪ್ಲೋಡ್ ಆದ್ರೆ ಅಟ್ಮಾಸ್ಫಿಯರ್ ಸುಟ್ಟೋಗಿ ಇವರು ಕೂಡ ತೀರ್ಕೋತಾರೆ. ಸೊ ಬೇಡ ಅಂತ ಆ ವಾರೆಡ್ ಗಳನ್ನ ಹ್ಯಾಕ್ ಮಾಡಿ ಅವುಗಳನ್ನ ಡಿಆಕ್ಟಿವೇಟ್ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕೂ ತುಂಬಾ ಲೇಟ್ ಆಗ್ತಾ ಇದೆ. ಯಾಕಂದ್ರೆ ಮಧ್ಯ 5 ಫೈರ್ ವಾಲ್ ಗಳಿವೆ. ಸ್ಮಿತ್ ಹಾಗೆ ಹ್ಯಾಕ್ ಮಾಡ್ತಾನೆ ಇರೋವಾಗ ಆ ಶಿಪ್ ಇನ್ನೂ 5 ಸೆಕೆಂಡ್ ನಲ್ಲೇ ಅಟ್ಮಾಸ್ಫಿಯರ್ ನ ದಾಟ್ಬಿಡುತ್ತೆ. ಅದಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಸೊ ನಮ್ ಹೀರೋಯಿನ್ ಸ್ಮಿತ್ ಬೇಡ ಅಂತ ಹೇಳಿದ್ರು ಕೇಳ್ದೆ ನಮ್ಗೇನಾದ್ರೂ ಪರವಾಗಿಲ್ಲ ಅಂತ ಆ ಶಿಪ್ ನ ಶೂಟ್ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಸ್ಮಿತ್ ಕೂಡ ಆ ವಾರೆಡ್ ಗಳನ್ನ ಡಿಆಕ್ಟಿವೇಟ್ ಮಾಡಿದಾನೆ. ಇದರಿಂದ ಬರೀ ಶಿಪ್ ಮಾತ್ರ ಬ್ಲಾಸ್ಟ್ ಆಗುತ್ತೆ. ಅದನ್ನ ನೋಡಿ ಇವಳು ತುಂಬಾ ಸಂತೋಷ ಪಡ್ತಾ ಇರೋವಾಗ ಆ ಶಿಪ್ ನ ಪಾರ್ಟ್ಸ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ತುಂಬಾ ದೂರ ಓಡಿ ಕೊನೆಗೊಂದ್ ಜಾಗದಲ್ಲಿ ನಿಂತಾಗ ಅಲ್ಲಿಗೆ ಹ್ಯಾರ್ಲೋನ್ ಬರ್ತಾನೆ. ಆಗ ಇವರು ಅವ್ನ ಎಕ್ಸ್ಪೆಕ್ಟೇ ಮಾಡದೇ ಇರೋ ಒಂದ್ ವಿಷಯ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರೋವಾಗ ಆ ಶಿಪ್ ನಾಶ ಆಗಿರೋದ್ರಿಂದ ನಂಗೇನು ತೊಂದ್ರೆ ಇಲ್ಲ, ಯಾಕಂದ್ರೆ ನಿನ್ ಯೂಸ್ ಮಾಡ್ಕೊಂಡೆ ಮತ್ತೊಂದ್ ಶಿಪ್ ನ ಇಲ್ಲಿ ಬರೋಗ್ ಮಾಡ್ತೀನಿ ಅಂತ ಹೇಳಿ ಒಂದ್ ಪ್ಲಾಸ್ಮಾ ಬ್ಲೇಡ್ ನ ಹೊರಗಡೆ ತೆಗೆದು ಇವ್ರ ಮೇಲೆ ದಾಳಿ ಮಾಡೋಕ್ ಶುರು ಮಾಡಿ ಸ್ಮಿತ್ ನ ಒಂದ್ ಕೈನೇ ಕಟ್ ಮಾಡ್ಬಿಡ್ತಾನೆ. ಇವರು ತಪ್ಸ್ಕೊಳಕ್ ನೋಡ್ತಾರೆ. ಆದ್ರೂ ಬಿಡದೆ ಸ್ಮಿತ್ ನ ಶೀಲ್ಡ್ ನ ಡ್ಯಾಮೇಜ್ ಮಾಡಿದಾಗ ನಮ್ ಹೀರೋಯಿನ್ ಇಂದ ಉಸಿರಾಡೋಕಾಗದೆ ಒಂದ್ ರೆಸ್ಪಿರೇಟರಿ ಡಿವೈಸ್ ನ ಕುತ್ತಿಗೆನಲ್ಲಿ ಹಾಕೋತಾನೆ. ಅದೇ ಸಮಯ ಅವನು ಆ ಬ್ಲೇಡ್ ನ ರೋಪ್ ಆಗಿ ಬದಲಾಯಿಸ್ಕೊಂಡು ಇವ್ರ ಮೇಲೆ ದಾಳಿ ಮಾಡೋಕ್ ಶುರು ಮಾಡಿದಾಗ ಅವ್ನ ಮೂವ್ಸ್ ಗಳು ತುಂಬಾನೇ ಫಾಸ್ಟ್ ಆಗಿವೆ. ಸೊ ಇದು ಕೂಡ ಒಂದ್ ಚೆಸ್ ಗೇಮ್ ರೀತಿನೇ ನಿಧಾನವಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತ ಸ್ಮಿತ್ ಹೇಳಿದಾಗ ಇವಳು ಅವ್ನ ನೆಕ್ಸ್ಟ್ ಮೂವ್ಸ್ ಎಲ್ಲ ಏನಾಗಿರ್ಬೋದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿ ಕೊನೆಗೆ ಅವನ್ನ ಸರಿಯಾಗಿ ಹಿಡ್ಕೊಂಡು ಅವ್ನ ಕೈನ ಕತ್ತರಿಸ್ಬಿಡ್ತಾಳೆ. ಆದ್ರೆ ಅವನು ಆ ಕೈನ ಮತ್ತೆ ಅಟ್ಯಾಚ್ ಮಾಡ್ಕೊಂಡು ಸ್ಮಿತ್ ನ ಭಯಂಕರವಾಗಿ ಡ್ಯಾಮೇಜ್ ಮಾಡಿ ಕೊನೆಗೆ ಅವ್ನ ಫ್ಯೂಷನ್ ಬ್ಯಾಟ್ರಿನ ನಾಶ ಮಾಡಿದಾಗ ಪವರ್ ಜನರೇಷನ್ ನಿಂತು ಅವನಾಗೆ ಕೆಳಗಡೆ ಬಿದ್ದೋಗ್ತಾನೆ. ಅದೇ ಸಮಯ ನಮ್ ಹೀರೋಯಿನ್ ಕೂಡ ಪ್ರಜ್ಞೆ ತಪ್ಪೋಗಿದ್ದಾಳೆ. ಇವನು ಅವಳಿಗೆ ಮತ್ತೆ ಮತ್ತೆ ಶಾಕ್ ಕೊಟ್ಟು ಅವಳನ್ನ ಎಲ್ಸೋಕ್ ಟ್ರೈ ಮಾಡ್ತಾನೆ. ಆದ್ರೆ ಏನೂ ಆಗ್ತಾ ಇಲ್ಲ. ಆಗ ಹ್ಯಾರ್ಲೋನು ಇವ್ರ ಹತ್ರ ಬಂದು ಅಟ್ಲಾಸ್ ನ ಕೊಲ್ಲೋಕ್ ನೋಡಿದಾಗ ತಕ್ಷಣನೇ ಸ್ಮಿತ್ ಸೀಕ್ರೆಟ್ ಆಗಿಟ್ಟಿರೋ ಒಂದ್ ಚೆಸ್ಟ್ ಕ್ಯಾನನ್ನ ಅವನ ಮೇಲೆ ಆರಿಸಿ ಅವನ್ನ ದೂರ ಎಸ್ತು ಬಿಡ್ತಾನೆ. ಇವಳ ಕಾಪಾಡೋಕೋಸ್ಕರ ಸೂಟ್ ನಿಂದ ಹೊರಗಡೆ ತೆಗೆದು ಒಂದ್ ಜಾಗದಲ್ಲಿ ಮಲಗಿಸ್ತಾನೆ. ಅದೇ ಸಮಯ ಹ್ಯಾರ್ಲೋನು ಇವನ್ನ ಬಿಡದೆ ಅಟ್ಯಾಕ್ ಮಾಡ್ತಾ ಹಾಗೆ ನಮ್ ಹೀರೋಯಿನ್ ನೋಡಿದಾಗ ಅವಳು ಅಲ್ಲಿ ಮಲಗಿರೋ ಜಾಗದಲ್ಲಿ ಇಲ್ಲ, ಬರೀ ಚೆಸ್ ಪೀಸ್ ಮಾತ್ರ ಇದೆ. ಎಲ್ಗೋದ್ಲು ಅಂತ ಹಾಗೆ ನೋಡ್ತಾ ಇರೋವಾಗ ಒಂದ್ ರಾಡ್ ನಿಂದ ಅವ್ನ ತಲೆ ಕೊಡ್ದು ಅವನ್ನ ಇನ್ನೂ ವೀಕ್ ಮಾಡ್ತಾಳೆ. ಆಗ ಅವನು ತೆವಳ್ತಾನೆ. ಕೊನೆಗೆ ನಿಮ್ಮನ್ನ ನೀವೇ ನಾಶ ಮಾಡ್ಕೋತೀರಾ, ನನ್ನನ್ ತಡಿಯೋಕು ನಮ್ಮಲ್ಲೊಬ್ನೇ ನಿಂಗೆ ಹೆಲ್ಪ್ ಮಾಡ್ದ ಅಂತ ಹೇಳೋವಾಗ ಖಂಡಿತ ನಾವೆಲ್ಲ ಬದಲಾಗ್ತೀವಿ, ಆ ನಂಬಿಕೆ ನಂಗಿದೆ. ಮತ್ತೆ ಸ್ಮಿತ್ ನಿನ್ ರೀತಿಯಲ್ಲ, ಅವನು ಈಗಲ್ಲ ಒಳ್ಳೆ ವರ್ಷನ್ ಆಗಿದ್ದ ಅಂತ ಹೇಳಿ ಅವ್ನ್ CPU ನ ಭೂಮಿಗೆ ತಗೊಂಡೋಗೋಸ್ಕರ ಡಿಸ್ಕನೆಕ್ಟ್ ಮಾಡ್ಕೊಂಡು ಅವನ್ನ ಟರ್ನ್ ಆಫ್ ಮಾಡಿ ಅವ್ನ್ ಕೊಟ್ಟಿರೋ ಚೆಸ್ ಪೀಸ್ ನು ಅಲ್ಲೇ ಎಸ್ತು ಸ್ಮಿತ್ ನೋಡಕ್ ಬಂದು ನಾವಿಬ್ರು ಸಾಧಿಸ್ಬಿಟ್ವಿ, ಸರಿ ಇಲ್ಲಿಂದ ಹೊರಡೋಣ ಅಂತ ಹೇಳೋವಾಗ ಹೋಗ್ಬೇಕಾಗಿರೋದು ನೀನ್ ಮಾತ್ರ, ನಾನೇನ್ ಬರೋಕಾಗಲ್ಲ ಅಂತ ಹೇಳ್ತಾನೆ. ಏನಂತ ನೋಡಿದ್ರೆ ಅವ್ನ್ ಬ್ಯಾಟ್ರಿನಲ್ಲಿ ಸ್ವಲ್ಪನೂ ಪವರ್ ಇಲ್ಲ. ಸೊ ಎಲ್ಲಾ ಡಿವೈಸ್ ಗಳನ್ನು ಟರ್ನ್ ಆಫ್ ಮಾಡಿ ಇರೋ ಪವರ್ ನ ಬ್ರೀತಿಂಗ್ ಮಾಸ್ಕ್ ಕೊಟ್ರೆ ಇನ್ನೂ 11 ನಿಮಿಷಕ್ಕದು ಆಕ್ಸಿಜನ್ ನಿಂಗೆ ಸಿಕ್ಬಿಡುತ್ತೆ. ಮತ್ ಇವಾಗ ತಾನೇ ಸಿಗ್ನಲ್ ಸಿಕ್ತು, ICN ಫೋರ್ಸಸ್ ಈ ಕಡೆ ಬರ್ತಾ ಇವೆ, ಅವ್ರ ಜೊತೆ ನೀನು ಹೊರಟೋಗು ಅಂತ ಹೇಳೋವಾಗ ಇದಕ್ಕೆ ಅಟ್ಲಾಸ್ ಒಪ್ಕೊಳ್ದೆ ಮಾತಾಡ್ತಾಳೆ. ರೇಂಜರ್ ನ ಕಾಪಾಡೋದೇ ನನ್ ಪ್ರೈಮರಿ ಪ್ರೋಟೋಕಾಲ್ ಅಂತ ಹೇಳಿ ಎಲ್ಲಾ ಡಿವೈಸ್ ಗಳನ್ನು ಟರ್ನ್ ಆಫ್ ಮಾಡೋಕ್ ಶುರು ಮಾಡಿದಾಗ ಅವ್ನ್ ಮೊದ್ಲೇ ಒಂದ್ ಪ್ರಶ್ನೆ ಕೇಳ್ದ, ನಿಂಗ್ ಕೇಕ್ ಇಷ್ಟನಾ ಪೈ ಇಷ್ಟನಾ ಅಂತ. ಅದಕ್ಕೆ ಇವಳು ಇವಾಗ ತಾನೇ ಉತ್ತರ ಕೊಡ್ತಾಳೆ, ನಂಗೆ 2 ಇಷ್ಟ ಅಂತ. ನಂಗೆ ಈಗಲ್ ಮೇಲೆ ಯಾವ್ದೇ ರೀತಿ ದ್ವೇಷನೂ ಇಲ್ಲ, ಮನುಷ್ಯರೆಲ್ಲ ಯಾವಾಗ್ಲೂ ಮೋಸ ಮಾಡ್ತಾ ಇರ್ತಾರೆ, ಅದರಿಂದ ನಾನು ಅವ್ರನ್ನ ನಂಬಲ್ಲ, ಅವ್ರನ್ನ ಇಷ್ಟ ಪಡಲ್ಲ. ಆದ್ರೆ ನೀನ್ ಆ ರೀತಿ ಅಲ್ಲ, ನಂಗೆ ನಿನ್ನ ತುಂಬಾನೇ ಇಷ್ಟ ಆಯ್ತು, ನಂಗೆ ಬೀಚು, ಬೆಟ್ಟಗಳು, ಕಾಫಿ, ಅದ್ರಲ್ಲಿ 3 ಶುಗರ್ ಕ್ಯೂಬ್ಸ್ ಹಾಕಿದ್ರೆ ತುಂಬಾನೇ ಇಷ್ಟ ಅಂತ ನನಗಿಷ್ಟ ಇರೋ ಎಲ್ಲಾ ವಿಷಯಗಳನ್ನೂ ಹೇಳ್ತಾ ಇರೋವಾಗ ಸ್ಮಿತ್ ಇವಳಿಗೆ ಮೊದ್ಲೇ ಕೊಟ್ಟಿರೋ ಲಾಲಿಪಾಪ್ ನ ಇವಳು ಕೈಗೆ ಕೊಟ್ಟು ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಹಾಗೆ ಟರ್ನ್ ಆಫ್ ಆಗ್ಬಿಡ್ತಾನೆ. ಇವಳು ಬೆಳಗ್ಗೆವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾ ಇರೋವಾಗ ಕೊನೆಗೆ ICN ನ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂದು ಇವಳನ್ನ ಕಾಪಾಡಿ ಮತ್ತೆ ಭೂಮಿಗೆ ತಗೊಂಡೋಗ್ತಾರೆ. ಕೆಲವು ದಿನಗಳು ಕಳೆದ ಮೇಲೆ ಅಟ್ಲಾಸ್ ತನ್ನ ಮನೇಲಿರೋವಾಗ ಜನರಲ್ ಬೂತ್ ಅವಳನ್ನ ಮೀಟ್ ಮಾಡಿ ಹ್ಯಾರ್ಲೋನ್ CPU ನ ಮ್ಯಾಪ್ ಮಾಡೋಕ್ ಟ್ರೈ ಮಾಡಿದಾಗ ಅದ್ರಲ್ಲಿರೋ ಕೋಡ್ಸ್ ನ ಡಿಕೋಡ್ ಮಾಡ್ಬೇಕಂದ್ರೆ ತುಂಬಾ ವರ್ಷಗಳಾಗತ್ತಂತೆ. ಈ ವಿಷಯ ಹೇಳಿ ಇವಳು ಸೂಟ್ ನಲ್ಲಿ ಎತ್ತಿಟ್ಕೊಂಡಿದ್ದಲ್ಲ ಆ ಒಂದ್ ಗಿಡನ ಇವಳು ಕೈಗೆ ಕೊಟ್ಟು ಯಾರೋ ಒಬ್ಬ ಇಡಿಯಟ್ ಇದಕ್ ಪ್ಲಾಂಟಿ ಅಂತ ಹೆಸರಿಟ್ಟಿದ್ದಾನೆ ಅಂತ ಹೇಳೋವಾಗ ಅದ್ ನಾನೇ ಅಂತ ಅಟ್ಲಾಸ್ ಹೇಳ್ತಾಳೆ. ಆಗ ಅವರು ಈ ಹೆಸರು ತುಂಬಾ ಚೆನ್ನಾಗಿದೆ, ಯಥಾರ್ಥವಾಗಿದೆ, ಮತ್ತೆ ನೀನು ತೀರ್ಕೊಂಡಿರೋ ರೇಂಜರ್ಸ್ಗೆಲ್ಲ ಟ್ಯಾಕ್ಸ್ ನು ಅಲ್ಲಿಂದ ತಗೊಬಂದಿರೋದ್ರಿಂದ ಎಲ್ರು ನಿನ್ನ ಅಪ್ರಿಶಿಯೇಟ್ ಮಾಡಿದಾರೆ ಅಂತ ವಿಷಯ ಹೇಳಿ ಅಲ್ಲಿಂದ ಹೊರಟಾಗ ಇವಳು ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಕೊನೆಗೆ ಇವಳು ಸ್ಮಿತ್ ರೀತಿನೇ 4 ಕೈಗಳ ಜೊತೆ ತನಗಂತ ಕಸ್ಟಮೈಸ್ ಮಾಡಿ ಒಂದ್ ಸೂಟ್ ನ ರೆಡಿ ಮಾಡೋಕ್ ಹೇಳಿದಾಳೆ. ಅದು ಇವಾಗ ತಯಾರಾಗಿದೆ. ಸರಿ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಅದ್ರಲ್ಲಿ ಹತ್ಕೊಂಡು ನ್ಯೂರಲ್ ಲಿಂಕ್ ನ ಸಿಂಕ್ ಮಾಡಿ ಕ್ಲಾಸಿಕಲ್ ವಾಯ್ಸ್ ಆದ ಸ್ಮಿತ್ ವಾಯ್ಸ್ ನೇ ಸೆಲೆಕ್ಟ್ ಮಾಡಿ ನನ್ ಕೇಕ್ ಇಷ್ಟನಾ ಪೈ ಇಷ್ಟನಾ ಅಂತ ನೀನ್ ಕೇಳಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವನು ನಂಗೆ ಆಲ್ರೆಡಿ ಉತ್ತರ ಗೊತ್ತು ಅಂತ ಹೇಳಿ ಇವ್ಳಿಗೆ ಇಷ್ಟ ಇರೋ ಎಲ್ಲಾ ವಿಷಯಗಳನ್ನು ಹೇಳ್ತಾ ಇರೋವಾಗ ಇವಾಗ ತಾನೇ ಗೊತ್ತಾಗುತ್ತೆ ಸ್ಮಿತ್ CPU ನ ಈ ಒಂದ್ ಸೂಟ್ಗೂ ಸ್ವಾಪ್ ಮಾಡಿದಾರೆ ಅಂತ. ಆಗ ಇವಳು ತುಂಬಾ ಸಂತೋಷ ಪಟ್ಟು ನಿನ್ ಹೆಸರೇನು ಅಂತ ಕೇಳಿದಾಗ ಅದಕ್ಕೆ ಅವನು ಅದನ್ನ ಕಿಸ್ ಮಾಡಿ ಅಂತ
ಹೇಳ್ತಾನೆ. ಹಾಗೆ ಈ ಮೂವಿನೂ ಕೂಡ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.